ಆ ಉದ್ದೇಶದಿಂದ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಇದೆ. ಬರೀ ವ್ಯವಹಾರ ಮಾತ್ರ ಅಲ್ಲ, ಸಾಮಾಜಿಕ ಕಳಕಳಿಯೊಂದಿಗೆ ಪುತ್ತೂರಿನ ಬೆಳವಣಿಗೆಯಲ್ಲಿ ಹಲವಾರು ಗ್ರಾಹಕರು ನಮ್ಮನ್ನು ಆರೈಸಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ನಾವು ಪುತ್ತೂರು, ಮಡಿಕೇರಿ ಎಲ್ಲ ಊರುಗಳಲ್ಲಿ ಅವಿಭಾಜ್ಯ ಅಂಗವಾಗಿ ಬೆಳೆದಿದ್ದೇವೆ, ಕೆಲಸ ಮಾಡ್ತಿದ್ದೇವೆ. ಪತ್ರಿಕಾ ರಂಗದ ನೀವು ಪುತ್ತೂರಿನವರಾಗಿ, ನಮ್ಮೂರಿನವರಾಗಿ ಹಲವು ವಿಧಗಳಲ್ಲಿ ನಮ್ಮ ಜೊತೆಗೆ ಈ ಜರ್ನಿಯಲ್ಲಿ ಎಲ್ಲ ಇದ್ದೀರಿ ಎನ್ನುವ ನಂಬಿಕೆಯಿಂದ ಈ ಪ್ರೆಸ್ ಕಾನ್ಫರೆನ್ಸ್ ಇದೆ. ಮುಳಿಯದ ಚೇರ್ಮನ್, ನಾನು ಡೆಸಿಗ್ನೇಷನ್ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ, ಚೇರ್ಮನ್ ಕೇಶವ ಪ್ರಸಾದ್ ಮುಳಿಯ ಅಂತ, ಇವರ ಪರಿಚಯ ಇದೆ. ಕೃಷ್ಣನಾರಾಯಣ ಮುಳಿಯ ಇವರು ಮ್ಯಾನೇಜಿಂಗ್ ಡೈರೆಕ್ಟರ್, ಅಣ್ಣ ತಮ್ಮಂದಿರು, 3rd ಜನರೇಷನ್. ಈ ಕೇಶವ ಭಟ್ಟ, ಮುಳಿಯ ಕೇಶವ ಭಟ್ಟ ತಂದೆ. ನಂತರ ರಾಘವೇಂದ್ರ ಪಾಟೀಲ್ ಅಂತ ಬ್ರಾಂಚ್ ಮ್ಯಾನೇಜರ್ ಆಗಿದ್ದಾರೆ. ನಾನು ವೇಣು ಶರ್ಮಾ ಅಂತ ಬ್ರ್ಯಾಂಡ್ ಮತ್ತೆ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿ ಇವ್ರ ಜೊತೆ ನಾನು 15 ವರ್ಷದಿಂದ ಇದ್ದೇನೆ. ಈಗ ಮೊದಲಿಗೆ ಬ್ರ್ಯಾಂಡ್ ಬಗ್ಗೆ ಕೇಶವ ಪ್ರಸಾದ್ ಮಾತಾಡ್ತಾರೆ. ಅನಂತರ ಈ ಶೋರೂಮ್ ಮತ್ತು ನಮ್ಮ ಹೊಸತನಗಳ ಬೇರೆ ಬೇರೆ ವಿಷಯಗಳ ಮೇಲೆ ಕೇಶವ ಪ್ರಸಾದ್ ಮಾತಾಡ್ತಾರೆ. ಮತ್ತೆ ಏನಾದರೂ ಪ್ರಶ್ನೋತ್ತರ ಮಾಡಿ ಐ ಥಿಂಕ್ ಐ ವಿಲ್ ಕನ್ಕ್ಲೂಡ್ ಇನ್ ದ ಎಂಡ್. ಓಂ ಶ್ರೀ ಮಾಲಿಂಗೇಶ್ವರ. ಹತ್ತೂರು ಒಡೆಯ ಪುತ್ತೂರು ಮಾಲಿಂಗೇಶ್ವರನ ಜಾತ್ರೋತ್ಸವ ಸಂದರ್ಭದಲ್ಲಿ ಸ್ಮರಿಸುತ್ತ ಮನೆ ದೇವರು ಉಮಾಮಹೇಶ್ವರನನ್ನ ಸ್ಮರಿಸುತ್ತಾ ಊರ ಎಲ್ಲ ದೇವದೇವರುಗಳು ಮಹಾಗಣಪತಿಯನ್ನ ನೆನೆಸಿಕೊಳ್ಳುತ್ತಾ ಬಂದಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಳಿಯ 81 ವರ್ಷಗಳ ಪರಂಪರೆ, 8 ದಶಕಗಳಿಂದ ಗ್ರಾಹಕರಿಗೆ ಚಿನ್ನದ ವಿವಿಧ ಆಭರಣಗಳನ್ನ, ಚಿನ್ನದ, ಬೆಳ್ಳಿಯ, ವಜ್ರದ ಆಭರಣಗಳನ್ನ ಪೂರೈಸುತ್ತಾ ಬಂದಿದೆ. ಈ 80 ವರ್ಷ 8 ದಶಕಗಳಲ್ಲಿ ಗ್ರಾಹಕರು ನಮ್ಮನ್ನು ಹರಸಿ ಬೆಳೆಸಿದ್ದಾರೆ. ಇವತ್ತು ಕರ್ನಾಟಕದ ಒಂದು ಗುರುತಿನ ಬ್ರ್ಯಾಂಡ್ ಆಗಿ ಮುಳಿಯ ಬೆಳೆದು ನಿಂತಿದೆ. ಬ್ರ್ಯಾಂಡ್ ಅಂತೇಳಿ ಹೇಳಿದ್ರೆ ಬ್ರ್ಯಾಂಡಿಗೊಂದು ವ್ಯಕ್ತಿತ್ವ ಇದೆ. ಒಂದು ಮನುಷ್ಯ ಹೇಗೆ ಒಂದು ವ್ಯಕ್ತಿತ್ವ ಅಂತ ಹೇಳಿರ್ತದ, ಅದೇ ರೀತಿ ಒಂದು ಬ್ರ್ಯಾಂಡ್ ಅಂತೇಳಿ ಹೇಳಿದ್ರೆ ಅದೊಂದು ವ್ಯಕ್ತಿತ್ವ. ಮುಳಿಯ ಅಂತೇಳಿ ಹೇಳಿದಾಗ ತಮಗೆ ಏನ್ ಅನ್ನಿಸ್ತದೆ, ಅಥವಾ ಒಂದು ಮನುಷ್ಯ ಅಂತೇಳಿ ಹೇಳಿದಾಗ ಆ ಮನುಷ್ಯನ ಬಗ್ಗೆ ನಮ್ಗೆ ಏನು ಭಾವನೆ ಬರ್ತದೆ, ಅದೇ ರೀತಿ ಒಂದು ಬ್ರ್ಯಾಂಡ್ ಅಂತೇಳಿ ಹೇಳಿದಾಗ ಭಾವನೆ ಬರ್ತದೆ. ಟಾಟಾ ಅಂತೇಳಿ ಹೇಳಿದಾಗ ಒಂದು ಭಾವನೆ ಬರ್ತದೆ, ರಿಲಯನ್ಸ್ ಅಂತ ಹೇಳಿದಾಗ ನಮ್ಗೊಂದು ಭಾವನೆ ಬರ್ತದೆ. ಅದೇ ರೀತಿ ನಮ್ಮ ಇಲ್ಲಿನ ಒಂದು ಸ್ಥಳೀಯವಾಗಿ ನಾವು ಹೇಳಿದರೆ ಮುಳಿಯ ಅಂತ ಹೇಳಿದಾಗ ನಮ್ಗೊಂದು ಭಾವನೆ. ವ್ಯಕ್ತಿಗಳು ಮುಂದೆ ಹೋಗ್ತಾ ಹೋದಾಗೆ ಅವರು ರಿಜುವಿನೇಟ್ ಅಂದ್ರೆ ಒಂದು ಅವರನ್ನ ಹೊಸತನವನ್ನ ಆಗಾಗ ತರಿಸ್ತಾ ಇರಬೇಕಾಗ್ತದೆ. ಹಳತಾಗಿ ಇದ್ರೆ ಜನರೊಟ್ಟಿಗೆ ಹೆಚ್ಚು ಬೆಳಿಲಿಕ್ಕಾಗುತ್ತೆ. ಸೊ ಅದೇ ರೀತಿ ಒಂದು ಬ್ರ್ಯಾಂಡ್ಗೆ ಕೂಡ ರಿಜುವಿನೇಷನ್ ಅಂತ ಹೇಳ್ತೇವೆ, ಬ್ರ್ಯಾಂಡ್ ರಿಜುವಿನೇಷನ್ ಅಂತ ಹೇಳ್ತೇವೆ. ಆ ಬ್ರ್ಯಾಂಡ್ ರಿಜುವಿನೇಷನ್ ಆಗಾಗ ಆಗ್ತಾ ಇರಬೇಕಾಗ್ತದೆ. ನಮ್ಮ ಹಳೆಯ ಸಂಪ್ರದಾಯದಲ್ಲಿ ನಾವು ನೋಡೋದಾದ್ರೆ ದೇವಸ್ಥಾನಗಳನ್ನ 12 ವರ್ಷಕ್ಕೊಂದ್ಸರಿ ಬ್ರಹ್ಮಕಲಶ ಆಗ್ತದೆ. ಅದು ಒಂದು ಸೂಕ್ತ ವಿಷಯ. ಅದು ಯಾಕೆಂತ ಹೇಳಿದ್ರೆ 12 ವರ್ಷಕ್ಕೊಂದ್ಸರಿ ಯಾಕೆ ಅಂತ ಹೇಳಿದ್ರೆ ಆ 12 ವರ್ಷದ ಒಂದು ಸೈಕಲ್ ಏನಿದೆ, ಒಂದು ಅವಧಿ, 12 ವರ್ಷ ಅಂತ ಹೇಳುವಂತ ಒಂದು ಅವಧಿ. ಸೊ ಹಾಗೆ 2011ರಲ್ಲಿ ನಮ್ಮ ಈ ಕಟ್ಟಡ ಹೊಸತಾಗಿ ಅಂತಾರಾಷ್ಟ್ರೀಯ ಮಟ್ಟದ ಆಭರಣ ಮಳಿಗೆಯನ್ನ ನಾವು ನಿರ್ಮಿಸಿದ್ದೇವೆ. ಅದನ್ನ ಗ್ರಾಹಕರಿಗೆ ಸಮರ್ಪಣೆ ಮಾಡಿ ಆಭರಣದ ದೇಗುಲ ಚಿನ್ನ ಅಂತ ಹೇಳಿದ್ರೆ ಅದು ಲಕ್ಷ್ಮಿ, ಪ್ರತ್ಯಕ್ಷ ಲಕ್ಷ್ಮಿ ಅಂತ ಹೇಳಿದ್ರೆ ಬಂಗಾರ. ಲಕ್ಷ್ಮಿಯನ್ನ ಪ್ರತ್ಯಕ್ಷವಾಗಿ ಇದಾಳೆ ಎಲ್ಲಿ ಅಂತ ಹೇಳಿಕೊಂಡ್ರೆ ಅದು ಬಂಗಾರದಲ್ಲಿ ಲಕ್ಷ್ಮಿಯನ್ನ ನಾವು ಕಾಣುತ್ತೇವೆ. ಭಾರತೀಯ ಪರಂಪರೆಯಲ್ಲಿ ಹಾಗೆ ಅಭ್ಯಾಸ. ಯಾವುದೇ ಒಂದು ದೇವರ ಕಾರ್ಯಗಳನ್ನಾಗೋದಾಗ್ಲಿ ಅಥವಾ ಬ್ರಹ್ಮಕಲಶ ಅಥವಾ ಮನೆಯ ಒಂದು ಕೆಲಸಗಳಿಗೆ ಅಥವಾ ದಾನದಗಳಿಗೆ ಎಲ್ಲ ಕಡೆ ನಮಗೆ ಚಿನ್ನ, ಹುಟ್ಟಿನಿಂದ ಹಿಡಿದು ಸಾವಿನ ತನಕ ನಮಗೆ ಚಿನ್ನ ಬೇಕು. ಅಂದ್ರೆ ಲಕ್ಷ್ಮಿ ಅನುಗ್ರಹ ನಮ್ಗೆ ಬೇಕು ಅಂತ ಹೇಳುವಂಥದ್ದು ನಮ್ಗೆ ಕಾಣ್ತದೆ. ಸೊ ಅದೇ ರೀತಿ ಚಿನ್ನದ ಒಂದು ದೇಗುಲ, ಲಕ್ಷ್ಮಿಯ ದೇಗುಲ ಅಂತ ಹೇಳಿದ್ರೆ ಅದು ಬಂಗಾರದ ಗಡಿ.
ಸೊ ಆ ಬಂಗಾರದ ಅಂಗಡಿಯ ಒಂದು ಬ್ರಹ್ಮಕಲಶ ಅಂತ ಹೇಳುವ ರೀತಿಯಲ್ಲಿ 12ನೇ ವರ್ಷಕ್ಕೊಂದ್ಸಲಿ ಆಗುವಂತಹ ಒಂದು ಅವಶ್ಯಕತೆ ಇರ್ತದೆ. ಸೊ ಆ ಅವಶ್ಯಕತೆಯನ್ನ ಮನಗಂಡು ನಾವು ಇದನ್ನ ಪುನರ್ನವೀಕರಣ ಮಾಡಬೇಕು. ಅಂದ್ರೆ ಅದೇ ರೀತಿಯಲ್ಲಿ ಬ್ರ್ಯಾಂಡ್ ಅನ್ನ ಪುನರ್ನವೀಕರಣ ನಾವು 2008ರಿಂದ ಕೊಡಗಿನಲ್ಲಿ ಪ್ರಾರಂಭ ಮಾಡಿದ್ವಿ. 2009 ಗೋಣಿಕೊಪ್ಪ, 2011 ಇಲ್ಲಿ ಈ ಶೋರೂಮ್, 11ರಲ್ಲಿ ಬೆಂಗಳೂರಿನಲ್ಲಿ ಶೋರೂಮ್, 18ರಲ್ಲಿ ಗೋಣಿಕೊಪ್ಪ ಶೋರೂಮ್ ಪ್ರಾರಂಭ ಆಯಿತು. ಈ ಬ್ರ್ಯಾಂಡ್ ಕನ್ಸ್ಟ್ರಕ್ಷನ್ ಆದದ್ದು ಏನಿದೆ ಇದನ್ನ ಒಂದು ಪುನರ್ನವೀಕರಣ ಮಾಡುವಂತಹ ಒಂದು ಸಂದರ್ಭ ಈ ಸಂದರ್ಭ. ಮುಳಿಯ ಕೇಶವ ಭಟ್ ಅಂಡ್ ಸನ್ಸ್ ಅಂತ ಹೇಳಿ 2000 ಇಸ್ವಿಯಿಂದ 2008 ತನಕ ನಮ್ಮ ಬ್ರ್ಯಾಂಡ್ ಇತ್ತು. ಅದನ್ನ ಮುಳಿಯ ಜುವೆಲ್ಸ್ ಅಂತ ಹೇಳುವಂತ ರೀತಿಯಲ್ಲಿ ನಾವು ಅದನ್ನ 2009ರಿಂದ ಈ ತನಕ ನಡೆಸ್ಕೊಂಡು ಬಂದ್ವಿ. ಇತ್ತೀಚೆಗೆ ಜನರಿಗೆ ವಜ್ರಾಭರಣಗಳ ಮೇಲೆ ಹೆಚ್ಚು ಆಸಕ್ತಿ ಬಂದಿದೆ. ಚಿನ್ನದ ಧಾರಣೆಯೂ ಜಾಸ್ತಿ ಆಗಿದೆ, ವಜ್ರಾಭರಣಗಳು ಕೈಗೆಟಕುವಂತಾಗಿದೆ. ಸೊ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಯೋಚನೆ ಮಾಡಿ ಮುಳಿಯ ಜುವೆಲ್ಸ್ ಅಂತ ಹೇಳಿದ್ದನ್ನ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಂತ ಹೇಳುವಂತಹ ಹೊಸ ಹೆಸರಿನೊಂದಿಗೆ ಈ ಸಂದರ್ಭದಲ್ಲಿ ನಾವು ಪರಿಚಯಿಸ್ತಾರೆ. ಬೇರೆ ಬೇರೆ ಸಂಸ್ಥೆಗಳ ಲೋಗೋಗಳು ಚೇಂಜ್ ಆಗ್ತಾ ಇರೋದನ್ನು ನಾವು ಕಂಡಿರ್ತೀವಿ. ಅದೇ ರೀತಿ ಮುಳಿಯ ಲೋಗೋವನ್ನ ಈಗಿನ ಸಂದರ್ಭಕ್ಕೆ ಸರಿಯಾಗಿ, ಅಂದ್ರೆ ಸ್ಮಾಲ್ ಲೆಟರ್ ಅಲ್ಲಿ, ಇಂಗ್ಲಿಷ್ ನಲ್ಲಿ ಸ್ಮಾಲ್ ಲೆಟರ್ ನಲ್ಲಿ, ಹಾಗೆ ಕನ್ನಡದಲ್ಲಿ ಇನ್ನೊಂದು ರೀತಿಯ ಬರಹದಿಂದ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಅದರ ಜೊತೆ ಸ್ಟಾರ್ ಮಾರ್ಕ್ ಅಂದ್ರೆ ಒಂದು ಹೊಳಪಿನ ಒಂದು ಗುರುತನ್ನ ತಾವಿಲ್ಲಿ ಕಾಣಬಹುದು. ಅಂದ್ರೆ ನಕ್ಷತ್ರ ಎಲ್ಲ ಕಡೆ ನಮ್ಮ ಇದರಲ್ಲಿ ಎಮ್ಮಿನ ಮಧ್ಯೆ ಇದೆ, ಮುಳಿಯದಲ್ಲಿ ಎಮ್ಮಿನ ಮಧ್ಯೆ ಇದೆ, ಹಾಗೂ ಮೂವಿನಲ್ಲಿ ಚಿಹ್ನೆ ಇದೆ. ಅಂದ್ರೆ ಲೋಗೋದ ಮಧ್ಯೆ ಒಟ್ಟು ಹೇಳೋದಾದ್ರೆ ಲೋಗೋದಲ್ಲಿ ನಕ್ಷತ್ರ ಇದೆ, ಮಿನುಗುವ ನಕ್ಷತ್ರಗಳು, ಮಿನುಗುವ ನಮ್ಮೆಲ್ಲ ಜೀವನ ಮಿನುಗಬೇಕು ಅಂತ ಹೇಳುವಂಥದ್ದು. ಜನರ ಜೀವನ ಮಿನುಗಬೇಕು, ಸದಾ ಸಂತೋಷವಾಗಿರ್ಬೇಕು, ಸದಾ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಇರಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಧ್ಯೇಯ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬ್ರ್ಯಾಂಡ್ ಅನ್ನ ರಿಜ್ಯುನೇಟ್ ಮಾಡ್ತಾ ಇದ್ದೇವೆ. ಹೊಸತನವನ್ನ ಗ್ರಾಹಕರಿಗೆ ಉಣಬಡಿಸ್ಲಿಕ್ಕಿದ್ದೇವೆ. ಪುತ್ತೂರಿನಲ್ಲಿ ಈಗ ಏನು ಹೊಸತನ ಬಂದಿದೆ ಅದನ್ನ ಕೃಷ್ಣನಾರಾಯಣ ಮುಳಿಯ ಅವರು ತಮಗೆ ಈಗ ವಿವರಿಸಲಿಕ್ಕಿದ್ದಾರೆ. ಮಡಿಕೇರಿಯಲ್ಲಿ ಹೊಸ ಎಕ್ಸ್ಟೆನ್ಷನ್ ಶೋರೂಮ್ ಅನ್ನ ಎಕ್ಸ್ಟೆನ್ಷನ್ ಮಾಡಿ ಹೊಸದಾಗಿ ಸಿಲ್ವರಿಯಾ ಅಂತ ಹೇಳುವ ನಮ್ಮ ಬ್ರ್ಯಾಂಡ್ ಏನಿದೆ ಅದರ ಶೋರೂಮ್ ಉದ್ಘಾಟನೆ ಆಗಲಿದೆ. ಬೆಂಗಳೂರಿನಲ್ಲಿ ಈಗ 2000 ಸ್ಕ್ವೇರ್ ಫೀಟ್ ಇರುವ ಶೋರೂಮ್ ಈಗಾಗಲೇ ಅದರ ಹಿಂದ್ಗಡೆ ಅದಕ್ಕೆ ತಾಕೊಂಡೆ 2000 ಸ್ಕ್ವೇರ್ ಫೀಟ್ ನಾವು ಖರೀದಿ ಮಾಡಿದ್ದೇವೆ. ಅದು 4000 ಸ್ಕ್ವೇರ್ ಫೀಟ್ ಆಗ್ತದೆ. ಗೋಣಿಕೊಪ್ಪಲ್ನಲ್ಲಿ ಹೊಸ ಜಾಗವನ್ನು ಖರೀದಿ ಮಾಡಿದ್ದೇವೆ. ಅಲ್ಲಿ ಸದ್ಯದಲ್ಲೇ ನಮ್ಮ ಹೊಸ ಶೋರೂಮ್, ಸ್ವಂತ ಶೋರೂಮ್ ಆಗಿ ಬರ್ಲಿಕ್ಕಿದೆ. ಬೆಳ್ತಂಗಡಿಯಲ್ಲಿ ಈಗಾಗಲೇ ಕೆಲಸ ನಡೀತಾ ಇದೆ. ಬರುವ ತಿಂಗಳಲ್ಲಿ ಬೆಳ್ತಂಗಡಿ ಕೂಡ ಇನ್ನೊಂದು ಮಹಡಿಯನ್ನ ಸೇರಿಸಿಕೊಂಡು ಗ್ರಾಹಕರಿಗೆ ಸೇವೆಯನ್ನ ಕೊಡಲಿಕ್ಕಿದೆ. ಈ ಸಂದರ್ಭ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಾವು ರಾಷ್ಟ್ರದಲ್ಲಿ ಗುರುತಿಸಬೇಕು ಅಂತ. ಈ ರಾಜ್ಯದಲ್ಲಿ ಗುರುತಿಸುವುದು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಹೆಚ್ಚಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನ ನಾವು ಹೊಂದಬೇಕಾಗ್ತದೆ. ವಿಶೇಷವಾಗಿ ಚಿತ್ರನಟ, ಸ್ಫೂರ್ತಿದಾಯಕ ಮಾತುಗಾರ, ಗುಡ್ ಹೊರೇಟರ್ ರಮೇಶ್ ಅರವಿಂದ್ ಅವರನ್ನ ಈ ಸಂದರ್ಭದಲ್ಲಿ ಇಲ್ಲಿ ನೀವು ನೋಡ್ತಾ ಇರಬಹುದು. ಇವರನ್ನ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಾವು ಸೈನ್ ಮಾಡ್ಕೊಂಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ನಮ್ಮ ಶೋರೂಮ್ಗಳನ್ನ ವಿಸ್ತರಣೆ ಮಾಡಲಿಕ್ಕೆ ರಮೇಶ್ ಅರವಿಂದ್ ಅವರು ನಮ್ಮ ಜೊತೆ ಹೆಜ್ಜೆ ಹಾಕ್ಲಿಕ್ಕಿದ್ದಾರೆ. ಬೇರೆ ಬೇರೆ ಪಟ್ಟಣಗಳಲ್ಲಿ ಮುಂದಿನ ದಿವಸ ಮುಳಿಯ ಶೋರೂಮ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳುವ ಉದ್ದೇಶವನ್ನ ನಾವು ಸಹೋದರರು ಹೊಂದಿದ್ದೇವೆ. ಸೊ ಅದಕ್ಕೆ ಒಬ್ಬ ಬ್ರ್ಯಾಂಡ್ ಅಂಬಾಸಿಡರ್, ಬ್ರ್ಯಾಂಡ್ ರಾಯಭಾರಿಯನ್ನ ಅವಶ್ಯಕತೆ ಇದೆ. ಆ ರಾಯಭಾರಿ ಅವಶ್ಯಕತೆಯನ್ನ ರಮೇಶ್ ಅರವಿಂದ್ ಅವರು ನಿರ್ವಹಿಸಲಿದ್ದಾರೆ. 20ನೇ ತಾರೀಕಿಗೆ ನಡೆಯುವಂತಹ ಕಾರ್ಯಕ್ರಮಕ್ಕೆ ಅವರು ಬರ್ಲಿಕ್ಕಿದ್ದಾರೆ. ಹಾಗೆ ಮುಂದಿನ ದಿವಸಗಳಲ್ಲಿ ಕೂಡ ನಮ್ಮೊಂದಿಗೆ ಅವರು ಬೇರೆ ಬೇರೆ ಶೋರೂಮ್ ನಲ್ಲಿ ಭಾಗವಹಿಸ್ತಾರೆ. ಇಷ್ಟು ಬ್ರ್ಯಾಂಡ್ ರಿಜ್ಯುನೇಷನ್ ಬಗ್ಗೆ ನಾನು ಹೇಳ್ತಾ, ಹೊಸತನವನ್ನ ಉಣಬಡಿಸುವುದನ್ನ ಹಾಗೂ ಸಂತೋಷವಾಗಿ
ಇರುವ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅನ್ನ ಹೇಳ್ತಾ ಮುಂದೆ ಕೃಷ್ಣನಾರಾಯಣ ಮುಳಿ ಅವರು ನಮ್ಮ ಈ ಹೊಸ ತನದ ಶೋರೂಮ್ ಏನಿದೆ, ದಕ್ಷಿಣ ಕನ್ನಡದ ಅತಿ ದೊಡ್ಡ ಶೋರೂಮ್ ಏನಿದೆ ಅದರ ಬಗ್ಗೆ ವಿವರಣೆ ನೀಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮುಳಿಯ ಮೊದಲಿಂದಲೂ ಪುತ್ತೂರಿಗೆ ಹೊಸತನವನ್ನ ಪರಿಚಯಿಸಲು ಮುಂಚೂಣಿಯಲ್ಲಿದೆ. ನಿಮಗೆಲ್ಲ ತಿಳಿದ ಹಾಗೆ 2011ರಲ್ಲಿ ಈಗ ಅಣ್ಣ ಹೇಳಿದ ಹಾಗೆ ಇಲ್ಲಿ ಇಷ್ಟು ದೊಡ್ಡ ಶೋರೂಮ್ ಮಾಡುವಾಗ ಎಲ್ಲರೂ ಹೇಳ್ತಾ ಇದ್ರು ಇಷ್ಟು ದೊಡ್ಡ ಶೋರೂಮ್ ಪುತ್ತೂರಲ್ಲಿ ವರ್ಕೌಟ್ ಆಗ್ತದೆ ಅಂತ ಹೇಳಿ. ಆ ಟೈಮಿಂದಲೇ ಆಮೇಲೆ ನೀವೆಲ್ಲರೂ ಬರ್ತಾ ಇದ್ದೀರಿ, ಎಲ್ಲರೂ ನಮ್ಮ ಜೀವನ ಸಾಥಿಗಳಾಗಿ ನೀವು ಒಟ್ಟಿಗೆ ಇದ್ದೀರಿ, ಎಲ್ಲರೂ ನೀವೆಲ್ಲ ನೋಡಿದ್ದೀರಿ ವ್ಯಾಪಾರ ಹೇಗೆ ಆಗ್ತಾ ಇದೆ. ಇವತ್ತು ಮಂಗಳವಾರಾದ್ರೂ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ಈಗ ಇನ್ನಷ್ಟು ವಿಸ್ತರಣೆ ಮಾಡಿ ನಾವು ಪಡಿಸ್ತಾ ಇದ್ದೇವೆ. ಈ ಶೋರೂಮ್ಗಳಲ್ಲಿ ಮೊದಲು ನಾವು ಹಿಂದೆ ನಮ್ಮ ಟೆಸ್ಟಿಂಗ್ ಮೆಷಿನ್ ಆಗಿರ್ಬೋದು ಅಥವಾ ISO ಆಗಿರ್ಬೋದು, ಇದೆಲ್ಲ ನಾವು ಪುತ್ತೂರಲ್ಲಿ ಪ್ರಥಮ ಬಾರಿಗೆ ಪರಿಚಯಿಸಿದ್ದು. ಈಗ ಈ ಶೋರೂಮ್ ಅಲ್ಲಿ ನಾವು ಫ್ರಂಟಿಂದ ಹೇಳ್ತಾ ಬಂದ್ರೆ ಇನ್ನು ನೆಕ್ಸ್ಟ್ ವ್ಯಾಲಿಡ್ ಪಾರ್ಕಿಂಗ್ ಪುತ್ತೂರಲ್ಲಿ ಫಸ್ಟ್ ಅಂತ ಹೇಳ್ಬೋದು. ಮಂಗಳೂರಲ್ಲೆಲ್ಲ ನಾವು ಓಷನ್ ಫಾಲ್ ಎಲ್ಲ ನೋಡಿದ್ದೇವೆ ವ್ಯಾಲಿಡ್ ಪಾರ್ಕಿಂಗ್ ವ್ಯವಸ್ಥೆ. ಸೊ ಪುತ್ತೂರಲ್ಲಿ ಪ್ರಥಮ ಬಾರಿಗೆ ವ್ಯಾಲಿಡ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಗ್ರಾಹಕರಿಗೆ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈಗ ಎಲ್ಲರಿಗೂ ಗೊತ್ತಿದ್ದಾಗೆ ಪ್ರತಿಯೊಬ್ಬರು ಬರೋದು ಕಾರಲ್ಲಿ, ಕೆಲವು ಸರಿ ಒಂದು ಫ್ಯಾಮಿಲಿಯಲ್ಲಿ 2 ಕಾರ್ ಬರ್ತದೆ, ಗಂಡ ಆಫೀಸಿಂದ ಬರ್ತಾರೆ, ಹೆಂಡತಿ ಮನೆಯಿಂದ ಬರ್ತಾರೆ. ಸೊ ಹಾಗಿರುವಾಗ ಪಾರ್ಕಿಂಗ್ ತುಂಬಾ ಅವಶ್ಯಕತೆ ಇರ್ತದೆ. ಬಟ್ ಆ ಜವಾಬ್ದಾರಿಯನ್ನ ನಾವೇ ತಗೊಳ್ತಾ ಇದ್ದೇವೆ. ಸೊ ಒಳಗೆ ಬಂದ್ರೆ ನೀವು ನೋಡಿದ ಹಾಗೆ ಹೊಸ ಶೈಲಿಯ ಇದೀಗ ಫ್ಲೋರ್ ರೆಡಿ ಆಗಿದೆ. ಈ ಫ್ಲೋರ್ ಒಂದು ಇರ್ತದೆ, ಇದರ ಮೇಲೆ ಒಂದು ಫ್ಲೋರ್ ಇರ್ತದೆ, ಮತ್ತೆ ಇದರ ರೈಟ್ ಸೈಡ್ ಅಲ್ಲಿ 2 ಸೆಕ್ಷನ್ ಇರ್ತದೆ. ಒಂದು ಮೊದಲು ನೀವು ನೋಡಿರ್ಬೋದು ಸಣ್ಣಕ್ಕೊಂದು ಮಕ್ಕಳಿಗೆ ಆಟ ಆಡುವ ಏರಿಯಾ ಇತ್ತು, ಅದನ್ನು ವಿಸ್ತೃತವಾಗಿ ಒಂದು ಮಕ್ಕಳಿಗೆ ಆಟ ಆಡುವ ಏರಿಯಾ ಇಲ್ಲಿ ಬರ್ತದೆ. ಯಾಕೆಂತ ಹೇಳಿದ್ರೆ ಪೇರೆಂಟ್ಸ್ ಬರ್ತಾರೆ, ಬಂದಿರುವಾಗ ಅವರಿಗೆ ಮಕ್ಕಳು ಕನ್ನಡದಲ್ಲಿ ಒಂದು ಗಾದೆ ಇದೆ, ಕಬ್ಬಿಣದ ಅಂಗಡಿಯಲ್ಲಿ ನೊಣಕ್ಕೆ ಏನು ಕೆಲಸ ಅಂತ ಹೇಳಿದ್ರೆ ಹಾಗೆ ಮಕ್ಕಳಿಗೆ ಏನಾಗ್ತದೆ ಅಂತ ನಮ್ಗೆಲ್ಲ ಗೊತ್ತಿದ್ದಾಗೆ ಶಾಪಿಂಗ್ ಹೋದಾಗ ಬೋರ್ ಆಗ್ತದೆ. ಸೊ ಮೊನ್ನೆ ಒಂದು ಎಕ್ಸಾಂಪಲ್ ಆಗಿತ್ತು, ಅದು ರಿಪೋರ್ಟಿಗೆಲ್ಲ ಈ ರಿನೋವೇಷನ್ಗೋಸ್ಕರ ನಾವು ತೆಗೆದಿದ್ದೇವೆ ಮೇಲೆ. ಹಾಗೆ ಒಂದು ಯಾವಾಗಲೂ ಪೇರೆಂಟ್ಸ್ ಬರುವಾಗ ಅವರೊಟ್ಟಿಗೆ ಮಗು ಬರ್ತದೆ, ಅವ್ರು ಬಂದು ಸೀದಾ ಮೇಲೆ ಹೋಗಿ ನೋಡುವಾಗ ಅಲ್ಲಿ ಇಲ್ಲ ಅಂತ ಗೊತ್ತಾಯ್ತು. ನಾವು ಹೋಗುವ ಅಂತ ಹೇಳಿ ಅಪ್ಪ ಅಮ್ಮನ ಹತ್ರ, ನಾವು ಹೋಗುವ ಇಲ್ಲಿ ನಾವು ಹೋಗುವ ಅಂತ, ಇಲ್ಲಿಂದ ಹೋಗುವ ಅಂತ. ಅಂದ್ರೆ ಮಕ್ಕಳು ಸಹ ಅಷ್ಟು ನೋಟ್ ಮಾಡಿರ್ತಾರೆ ಅಂತ ಹೇಳುವ ಒಂದು ವಿಷಯ. ಸೊ ಈಗ ಚಿನ್ನ ಅಂತ ನಮ್ಮ ಟೋಟಲ್ ಕಲ್ಪನೆ ಹೇಗೆ ಅಂತ ಹೇಳಿದ್ರೆ ಓವರ್ ಆಲ್ ಒಂದು ಎಕ್ಸ್ಪೀರಿಯನ್ಸ್, ಗೋಲ್ಡ್ ಬೈಯಿಂಗ್ ಶುಡ್ ಬಿ ಅನ್ ಎಕ್ಸ್ಪೀರಿಯನ್ಸ್, ಒಂದು ಅನುಭವ ಆಗಿರ್ಬೇಕು. ಅದು ಒಂದು ಪ್ರಾಡಕ್ಟ್ ಅನ್ನು ಮಾತ್ರ ತಗೊಳ್ಳೋದಲ್ಲ, ಒಂದು ವಸ್ತುವನ್ನು ತಗೊಳ್ಳೋದು ಮಾತ್ರ ಅಲ್ಲ, ಅವ್ರಿಗೆ ಇಡೀ ಫ್ಯಾಮಿಲಿಗೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ಹೇಳಿ. ಸೊ ಅದಕ್ಕೆ ಫಸ್ಟಿಗೆ ಮಕ್ಕಳಿಗೆ ಒಂದು ವ್ಯವಸ್ಥೆ, ಮತ್ತೆ ಮೇಲೆ ಇದು ಎದೆಹಾಲು ಕೊಡ್ಲಿಕ್ಕೂ ಸಹ ಒಂದು ಸಪರೇಟ್ ಆದ ಒಂದು ಕೋಣೆ ಇಟ್ಟಿದೆ. ಯಾಕೆಂದ್ರೆ ಅವರು ಸಹ ಬರುವಾಗ ಅವ್ರಿಗೂ ಸಹ ಕಷ್ಟ ಆಗ್ತದೆ. ಬೇಬಿ ಕೇರ್ ರೆಸ್ಟ್ರೀಟ್ ಸೆಂಟರ್. ಹಾಗೆ ಇಲ್ಲಿ ಹಿಂದ್ಗಡೆಯಲ್ಲಿ ಸೆಪರೇಟ್ ಪ್ರತಿ ಫ್ಲೋರ್ ಅಲ್ಲಿ ಒಂದು ಫ್ಲೋರ್ ಅಲ್ಲಿ ಜೆಂಟ್ಸ್, ಒಂದು ಫ್ಲೋರ್ ಲೇಡೀಸ್ ಅಂತ ಇತ್ತು. ಅದೀಗ ಪ್ರತಿ ಫ್ಲೋರ್ ಅಲ್ಲಿ ಜೆಂಟ್ಸ್ ಅಂಡ್ ಲೇಡೀಸ್ ಸೆಪರೇಟ್ ವೆಸ್ಟರ್ನ್ ಅಂಡ್ ಇಂಡಿಯನ್ ಟಾಯ್ಲೆಟ್ಸ್ ಇದೆ. ಈ ಫ್ಲೋರ್ ಅಲ್ಲಿ ಇದೆ, ಮೇಲ್ಗಡೆ ಇದೆ. ಸೊ ನಮ್ಗೆಲ್ಲ ಗೊತ್ತಿರುವ ಹಾಗೆ ಟ್ರಾವೆಲ್ ಅಲ್ಲಿ ನಮ್ಮಿಂದ ಜಾಸ್ತಿ ಲೇಡೀಸ್ಗೆ ತುಂಬಾ ಚಾಲೆಂಜ್ ಬರ್ತದೆ. ಇಲ್ಲಿ ಶಾಪಿಂಗ್ ಬಂದಾಗ ನಿಮ್ಗೆ ಗೊತ್ತುಂಟು, ಚಿನ್ನ ಮತ್ತೆ ಬಟ್ಟೆ ಅಂಗಡಿಯಲ್ಲಿ ಬಂದ್ರೆ 3-4 ಗಂಟೆ ಕೆಲವು ಸರಿ ಆಗ್ತದೆ. ಅಷ್ಟೊತ್ತಿಗೆ ನಮ್ಗೆ ಹೀಗೆ ತೊಂದರೆ ಇದ್ರೆ ಕಷ್ಟ ಆಗ್ತದೆ ಅಂತ ಹೇಳುವ ಕಲ್ಪನೆಯಲ್ಲಿ ಅವರು ಆರಾಮದಾಯಕವಾಗಿ ಶಾಪಿಂಗ್ ಮಾಡ್ಬೇಕು ಅನ್ನೋದಕ್ಕೆ 2 ಫ್ಲೋರ್ ಅಲ್ಲೂ ಸಹ ಸಪರೇಟ್ ಆದ ಸೆಕ್ಷನ್ ಮಾಡಿದೆ, ರೆಸ್ಟ್ ರೂಮ್ಸ್ ವ್ಯವಸ್ಥೆ ಮಾಡಿದೆ. ಹಾಗೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಭಾರತದಲ್ಲಿ ಪ್ರಥಮ ಗ್ರಾಹಕ ಮುಖ್ಯವಾಗಿ ಇವತ್ತು ಪೇಪರ್ ಅಲ್ಲಿ ನೀವು ನೋಡಿರ್ಬೋದು ಡೈಮಂಡ್ ಟೆಸ್ಟಿಂಗ್ ಮೆಷಿನ್. ಅಂದ್ರೆ ಎಲ್ಲ ನಮ್ಮ ಸಪ್ಲೈಯರ್ಸ್ ಮ್ಯಾನುಫ್ಯಾಕ್ಚರ್ ಅವರ ಫ್ಯಾಕ್ಟರಿಯಲ್ಲಿ ಇಟ್ಕೊಂಡಿರ್ತಾರೆ. ಲ್ಯಾಬ್ ಗ್ರೋನ್ ಡೈಮಂಡ್ ಅಂತ ನೀವು ಕೇಳಿರ್ಬೋದು. ಡೈಮಂಡ್ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇಟ್ ಈಸ್ ಕಾರ್ಬನ್, ಹಿಂಗಲ್ಲ, ಅದು ಹೈ ಪ್ರೆಷರ್ ಮತ್ತೆ ಟೆಂಪರೇಚರ್ ಅಲ್ಲಿ ವಜ್ರ ಆಗಿ ಕನ್ವರ್ಟ್ ಆಗಿದೆ. ಸೊ ಇದನ್ನ ಈಗ ಮನುಷ್ಯ ಲ್ಯಾಬ್ ಅಲ್ಲಿ ಅಥವಾ ಕಾರ್ಖಾನೆಯಲ್ಲಿ ಫ್ಯಾಕ್ಟರಿಯಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ.
ಬಟ್ ಅದರಲ್ಲಿ ಒಂದು ಸ್ವಲ್ಪ ಲೈಟ್ ಡಿಫರೆನ್ಸ್ ನಮಗೆ ಟೆಸ್ಟಿಂಗ್ ಮಾಡುವಾಗ ಗೊತ್ತಾಗ್ತದೆ. ಕರೆ ಕಣ್ಣಲ್ಲಿ ಗೊತ್ತಾಗೋದಿಲ್ಲ. ಈಗಿರುವ ಸಾಧಾರಣ ಮಿಷಿನ್ ಅಲ್ಲಿ ನಾವು ಒಂದು ಮಿಷಿನ್ ಅಲ್ಲಿ ಅದು ಗೊತ್ತಾಗೋದು. ಬಟ್ ವ್ಯತ್ಯಾಸ ಏನಾಗ್ತದೆ ಅಂತ ಹೇಳಿದ್ರೆ ನ್ಯಾಚುರಲ್ ಡೈಮಂಡ್ ಗೆ ಚಿನ್ನದಷ್ಟು ವೇಗದಲ್ಲಿ ಅಲ್ಲದಿದ್ರು ಸಹ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕಂದ್ರೆ ಅದು ನ್ಯಾಚುರಲ್ ರಿಸೋರ್ಸ್ ವರ್ಷಕ್ಕೆ ಕಮ್ಮಿ ಆಗ್ತದೆ. ಬಟ್ ಲ್ಯಾಬ್ ಗ್ರೋನ್ ಡೈಮಂಡ್ ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ಫ್ಯಾಕ್ಟರಿಯಲ್ಲಿ ಮಾಡಿದಾಗ ಇಕನಾಮಿಕ್ಸ್ ಆಫ್ ಸ್ಕೇಲ್ ಬರ್ತದೆ. ಮ್ಯಾನುಫ್ಯಾಕ್ಚರ್ ಆದಾಗೆ ಅದರದ್ದು ರೇಟ್ ಕಮ್ಮಿ ಆಗ್ತದೆ. ಸೊ ಗೊತ್ತಿಲ್ಲದೆ ಮಿಶ್ರ ಆಗುವ ಒಂದು ಚಾನ್ಸ್ ಇರ್ತದೆ ಯಾವುದು ನಿಮ್ಗೆ ಡೈಮಂಡ್ ಆರ್ನಮೆಂಟ್ ಅಲ್ಲಿ. ಅದನ್ನು ಕಸ್ಟಮರ್ಗೆ ತೋರಿಸುವ ಹಾಗೆ ನಾವು ಹಿಂದೆ ನಮ್ಮಷ್ಟಕ್ಕೆ ನೋಡೋದಲ್ಲ, ನೀವು ಮತ್ತೆ ಮೇಲೆ ಹೋಗುವಾಗ ನಾವು ನೋಡ್ಬೇಕಲ್ಲ, ಇಲ್ಲೇ ನೋಡ್ಬೋದು ಟೆಸ್ಟಿಂಗ್ ಮೆಷಿನ್ ಅಲ್ಲಿ ಇಲ್ಲಿ ಅದರಲ್ಲಿ ಮೆಷಿನ್ ಅಲ್ಲಿ ನೋಡ್ಬೋದು. ಸೊ ಕಸ್ಟಮರ್ಗೆ ಇದರಲ್ಲಿ ಯಾವುದೇ ಲ್ಯಾಬ್ ಗ್ರೋನ್ ಡೈಮಂಡ್ ಮಿಕ್ಸ್ ಆಗಿಲ್ಲ ಅಂತ ಹೇಳೋದ್ರ ಬಗ್ಗೆ ಕನ್ಫರ್ಮೇಶನ್ ಕೊಡ್ಲಿಕ್ಕೆ ಅವರು ಪರ್ಚೇಸ್ ಮಾಡಿದ್ದನ್ನ ಅದರಲ್ಲಿ ನಾವು ಇಟ್ಟು ತೋರಿಸ್ತೇವೆ. ಹಾಗೆ ಬೇರೆಯವರು ಯಾರಿಗಾರು ಬೇಕಿದ್ರು ಸಹ ಮೊದಲು ನಮ್ಮಲ್ಲಿ ತಗೊಂಡದ್ದು ಬೇರೆಯವರಲ್ಲಿ ತಗೊಂಡದ್ದು ಬೇಕಿದ್ರು ಅದರಲ್ಲಿ ಟೆಸ್ಟ್ ಮಾಡಿ ನೋಡ್ಬೋದು. ಸೊ 2003 ನಾವು ಫಸ್ಟ್ ಪುತ್ತೂರಿಗೆ ಟೆಸ್ಟಿಂಗ್ ಮೆಷಿನ್ ಗೋಲ್ಡ್ ಟೆಸ್ಟಿಂಗ್ ಮೆಷಿನ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಈಗ ಡೈಮಂಡ್ ಟೆಸ್ಟಿಂಗ್ ಗ್ರಾಹಕಮುಖಿಯಾಗಿ ಭಾರತದಲ್ಲೇ ಪ್ರಥಮವಾಗಿ ನಾವು ನೋಡಿದ ಪ್ರಕಾರ, ಇಲ್ಲಿ ನ್ಯೂಸ್ ಅಲ್ಲಿ ನೋಡಿದ ಪ್ರಕಾರ ಕಸ್ಟಮರಿಗೆ ಕಾಣುವಾಗೆ ಯಾರು ಇರಲಿಲ್ಲ. ಅದು ನಮ್ಮ ಲೆವೆಲ್ ಆಫ್ ಟ್ರಾನ್ಸ್ಪರೆನ್ಸಿ ಆ ವಿಷಯದಲ್ಲಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಗೋಲ್ಡ್ ಟೆಸ್ಟಿಂಗ್ ಮೆಷಿನ್ ಹೈಯರ್ ಗ್ರೇಡ್ ಇದೆ. ಯಾಕಂದ್ರೆ ಈಗ ಗ್ರಾಹಕರು ಇರಿಡಿಯಂ ಮತ್ತೆ ರುಥೇನಿಯಂ ಅಂತ ಎರಡು ಮೆಟಲ್ ಇದೆ. ಅದು ನಮ್ಮ ಮಾಮೂಲು ಟೆಸ್ಟಿಂಗ್ ಮೆಷಿನ್ ಅಲ್ಲಿ ಗೊತ್ತಾಗುದಿಲ್ಲ. ಗೋಲ್ಡ್ ಅಂತ ಹೇಳಿ ರಿಪೋರ್ಟ್ ಬರ್ತದೆ. ಸೊ ಹೀಗೆ ಕಾಪರ್ ಸಿಲ್ವರ್ ಗೊತ್ತಾಗ್ತದೆ ಮಾಮೂಲು ಟೆಸ್ಟಿಂಗ್ ಮೆಷಿನ್ ಅಲ್ಲಿ. ಅದು ಈಗ ಸ್ವಲ್ಪ ಇಂಡಸ್ಟ್ರಿಯಲ್ಲಿ ರೇಟ್ ಜಾಸ್ತಿ ಆದಾಗ ಮನುಷ್ಯನಿಗೆ ಆಸೆ ಜಾಸ್ತಿ ಆಗ್ತದೆ. ಸೊ ಅದು ಮಿಕ್ಸ್ ಆಗಿ ಬರ್ತಾ ಇದೆ. ಅದನ್ನು ಪತ್ತೆ ಮಾಡ್ಲಿಕ್ಕೋಸ್ಕರ ಅದೊಂದು ಲೇಟೆಸ್ಟ್ ಇರಿಡಿಯಂ ಮತ್ತೆ ರುಥೇನಿಯಂ ಅನ್ನು ಟೆಸ್ಟಿಂಗ್ ಮಾಡುವಂತ ಮೆಷಿನ್ ಸಹ ನಾವಿಲ್ಲಿ ಅಳವಡಿಸ್ತಾ ಇದ್ದೇವೆ. ಅದಕ್ಕೆ ಸೆಪರೇಟ್ ಸೆಕ್ಷನ್ ಮೇಲೆ ಇದೆ. ಅದಕ್ಕೆ ಬೇರೆ AC ಬೇಕಾಗುವ ಕಾರಣ ಪ್ರತ್ಯೇಕವಾಗಿ ಅದು 22 ಡಿಗ್ರಿಯಲ್ಲಿ ಇಡಬೇಕಾಗ್ತದೆ. ನಾವಿಲ್ಲಿ ಹೊರಗೆ ಇಟ್ಟಿಲ್ಲ, ಮೇಲ್ಗಡೆ ನಾಡಿದ್ದು ಇನಾಗ್ರೇಷನ್ ಆಗುವಾಗ ಅದು ಬರ್ತದೆ. ಅದೇ ರೀತಿ ಗ್ರಾಹಕರು ಅತಿಥಿ ದೇವೋಭವ ಅಂತ ಹೇಳ್ತೇವೆ ನಾವು. ಗ್ರಾಹಕರು ನಮಗೆ ಅನ್ನ ನೀಡುವರು. ಆಗ ಅವರು ಖಾಲಿ ಹೊಟ್ಟೆಯಲ್ಲಿ ನಮ್ಮಲ್ಲಿ ಶಾಪಿಂಗ್ ಮಾಡಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ಎಲ್ಲಾ ಗ್ರಾಹಕರಿಗೆ ಮಧ್ಯಾಹ್ನ ಮತ್ತೆ ಮಧ್ಯಾಹ್ನ ಊಟ ಮತ್ತೆ ಸಂಜೆ ತಿಂಡಿಯ ವ್ಯವಸ್ಥೆ ನಮ್ಮಲ್ಲಿ ಮಾಡಿದ್ದೇವೆ. ಸೊ ಈಗ ಆಲ್ರೆಡಿ ಟ್ರಯಲ್ ಬೇಸಿಸ್ ಅಲ್ಲಿ ಸ್ಟಾರ್ಟ್ ಆಗಿದೆ ಈಗ. ಸೊ ಮೇಲ್ಗಡೆ ಮತ್ತೆ ನಾವು ಹೋಗುವಾಗ ನೋಡ್ಬೋದು. ಸೊ ಎಲ್ಲಾ ಗ್ರಾಹಕರು ಮಧ್ಯಾಹ್ನ ಈಗ ಒಂದು 12:30 ಇರುವ ಕಸ್ಟಮರ್ ಅನ್ನ ಕರ್ಕೊಂಡು ಹೋಗಿ ಊಟ ಮಾಡಿ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡಬಹುದು. ಅಥವಾ 2 ಗಂಟೆಗೆ ಕೆಲವರು ಬರ್ತಾರೆ, ಅವ್ರಿಗೆ ಅರ್ಜೆಂಟ್ ಇರ್ತದೆ, ಊಟ ಮಾಡಿಕೊಂಡು ಲೇಟ್ ಆಗ್ತದೆ ಅಂತ ಹೇಳಿಕೊಂಡು ಪರ್ಚೇಸ್ ಮಾಂಸದ ಮುಖ ಒಣಸ್ಕೋಪ ಅಂತ ಹೇಳಿ ಹಾಗೆ ಯೋಚನೆ ಮಾಡ್ತಾರೆ. ಇಲ್ಲಿ ಬಂದು ಪಾಪ ಲೇಟ್ ಆಗ್ತದೆ, ನಮ್ಗೆ ಗೊತ್ತಿರ್ತದೆ. ಅವರು ಊಟ ಮಾಡಿ ಅಟೆಂಡ್ ಮಾಡುವಾಗ ಅವರನ್ನು ಖಾಲಿ ಹೊಟ್ಟೆಯಲ್ಲಿ ಇರುವುದು, ನಮಗೆ ಅನ್ನ ನೀಡುವವರನ್ನ ಖಾಲಿ ಹೊಟ್ಟೆಯಲ್ಲಿ ಇರುವುದು ಸರಿ ಕಾಣುದಿಲ್ಲ. ಸೊ 12ರಿಂದ ಒಂದು 2-2:30ವರೆಗೆ ಯಾರು ಬರ್ತಾರೆ ಅವ್ರನ್ನ ಊಟಕ್ಕೆ ಕರ್ಕೊಂಡು ಹೋಗುದು. ಸಂಜೆ ಒಂದು 4ರಿಂದ 6:30ವರೆಗೆ ಬರುವವರನ್ನ ಸಂಜೆ ತಿಂಡಿಗೆ ಕರ್ಕೊಂಡು ಹೋಗುದು ಅಂತ ಒಂದು ಕಲ್ಪನೆಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಇದು ಸಹ ಪುತ್ತೂರಲ್ಲಿ ಪ್ರಥಮ ಅಂತ ಹೇಳ್ಬೋದು. ನನ್ನ ಪ್ರಕಾರ ಗ್ರಾಹಕರಿಗೆ ಇನ್ಹೌಸ್ ಆಗಿ ಕೂಪನ್ ಕೊಡ್ತಾರೆ. ಸೌತ್ ಕೇಂದ್ರದಲ್ಲೇ ಪ್ರಥಮ. ಸೊ ಇನ್ಹೌಸ್ ಆಗಿ ಯಾರು ಕೊಡುದಿಲ್ಲ ಅಂತ ನನ್ನ ಒಂದು ಅಂದಾಜು. ಹೋಟೆಲ್ದು ಕೂಪನ್ ಕೊಡ್ತಾರೆ, ಅದು ಬೇರೆ ವಿಷಯ. ಬಟ್ ಇಲ್ಲಿ ಒಂದು ಬಾಂಧವ್ಯ ಬೆಳೀತದೆ. ಅಟೆಂಡ್ ಮಾಡುವವರು ಸಹ ಒಟ್ಟಿಗೆ ಕೂತ್ಕೊಂಡು ಅದೇ ಮೇಜಲ್ಲಿ ಅದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುದು. ಅಂದ್ರೆ ಸಹನ ಗುಣಕ್ತು ಅಂತ ನಾವು ಹೇಳ್ತೇವೆ. ಹಾಗೆ ಒಟ್ಟಿಗೆ ಕೂತ್ಕೊಂಡು ಮಾಡಿದ್ರೆ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗ್ತದೆ, ಪರಸ್ಪರ ಜಾಸ್ತಿ ಆಗ್ತದೆ. ಅದಕ್ಕೆ ಬೇಕಾಗಿ ಹೊಸ ಕಿಚನ್ ಸಹ ಮಾಡಿದೆ. ಹಾಗೆ ಸಿಲ್ವರಿಗೆ ಮೊದಲು ಶೋರೂಮ್ ಅಲ್ಲಿ ನೀವು ನೋಡಿರ್ಬೋದು, ಒಂದು ಸೆಕ್ಷನ್ ಇತ್ತು. ಸಿಲ್ವರಿಗೆ ಒಂದು 800 ಸ್ಕ್ವೇರ್ ಫೀಟ್ ಇದು ಹೊಸ ಒಂದು ಸೆಕ್ಷನ್ ಅನ್ನೇ ಮಾಡಿದೆ. ಅದರಲ್ಲಿ ದೈವಾಭರಣಗಳಿಗೆ ಇತ್ಯಾದಿಗಳಿಗೆ ಸ್ಪೆಷಲ್ ಕೌಂಟರ್ ಇದೆ. ಮತ್ತೆ ಅಣ್ಣ ಮಾತಾಡಿಕೊಂಡು ದೈವಾಭರಣಗಳನ್ನ ಇನ್ನು ಮುಂದೆ ಅಟ್ ಕಾಸ್ಟ್ ಕೊಡುದು ಅಂತ ಹೇಳಿ ನಾವೊಂದು ಯೋಚನೆ ಮಾಡಿದ್ವಿ. ದೇವರಿಗೆ ನಾವೊಂದು ಸೇವೆ, ಬಹಳಷ್ಟು ದೈವಾಭರಣಗಳ ಬಗ್ಗೆ ನಮಗೆ ಡಿಮಾಂಡ್ ಬರ್ತಾ ಇದೆ. ಸೊ ದೇವರು ನಮ್ಗೆಲ್ಲ ಕೊಟ್ಟದ್ದು ದೇವರೇ, ಹಾಗೆ ದೇವರಿಗೆ ನಾವು ಕೊಡ್ಲಿಕ್ಕೆ ಏನಿಲ್ಲ. ಆದ್ರೂ ಸಣ್ಣ ಒಂದು ಮಾಡುವವರ ಎಫರ್ಟಿಗೆ ಸುಲಭ ಆಗುವ ಹಾಗೆ ದೈವಾಭರಣಗಳನ್ನು ಮುಂದೆ ಅಟ್ ಕಾಸ್ಟ್ ಕೊಡುದು ಅಂತ ಹೇಳಿ ನಾವೊಂದು ಯೋಚನೆ ಮಾಡಿದೆ. ಅದಕ್ಕೆ ಬೇಕಾಗಿ ದೈವಾಭರಣಗಳಿಗೆ ಒಂದು ವಿಶೇಷವಾದ ಕೌಂಟರ್ ಅನ್ನೇ ನಾವು ಅಲ್ಲಿ ಸಿಲ್ವರ್ ಸೆಕ್ಷನ್ ಅಲ್ಲಿ ಮಾಡ್ತಾ ಇದ್ದೇವೆ.
ಏನು ಫಿಕ್ಸ್ಡ್ ಅಲ್ಲ, ಅಂದ್ರೆ ನಮ್ಮ ಕಾಸ್ಟ್ ಏನಿದೆ ನಾವು ಅದರಲ್ಲಿ ಲಾಭ ಇಲ್ಲ. ನಮಗೆ ದೈವಾಭರಣ ಮಾಡಿದ್ರಲ್ಲಿ ನಮಗೆ ಲಾಭ ಇಲ್ಲ. ಲಾಭ ಬೇಡ, ನಮ್ಗೆ ಯಾವ ಕಾಸ್ಟ್ ಗೆ ಬಂದಿದೆ ಅದೇ ಕಾಸ್ಟ್ ಅಲ್ಲಿ ಸಮಿತಿಯವರಿಗೆ ಚಾರ್ಜ್ ಮಾಡ್ತೇವೆ. ಏನ್ ಹೇಳಿ, ತಯಾರಿಕಾ ವೆಚ್ಚ ಮಾತ್ರ, ಲಾಭಾಂಶ ಇಲ್ಲದೆ ತಯಾರಿಕಾ ವೆಚ್ಚದಲ್ಲಿ. ಇದೊಂದು ಆ ಸಮಿತಿಯವರು ಆ ದೇವಸ್ಥಾನವನ್ನು ಒಂದು ಮೇಲ್ದರ್ಜೆಗೆ ಏರಿಸಲಿಕ್ಕೆ ಪ್ರಯತ್ನ ಮಾಡುವಾಗ ನಮ್ಮದೊಂದು ಸಣ್ಣಕ್ಕೆ ಮುಟ್ಟಿಕೊಳ್ಳೋದು ಅಂತ ಹೇಳಿ ಹೇಳ್ಬೋದು. ಹಾಗೆ ಅವರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಹಾಗೆ ಸಿಲ್ವರ್ ಸೆಕ್ಷನ್ ನ ಮೇಲೆ ಒಂದು ಕಸ್ಟಮರ್ ಗ್ಯಾದರಿಂಗ್ ಏರಿಯಾ, ನಾವು ಬೇರೆ ಬೇರೆ ಕಸ್ಟಮರ್ ಗೆಟ್ ಟುಗೆದರ್ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಒಂದು ಸ್ಪೆಷಲ್ ಆಗಿ 1500 ಸ್ಕ್ವೇರ್ ಫೀಟ್ ಇದು ಕಸ್ಟಮರ್ ಗ್ಯಾದರಿಂಗ್ ಏರಿಯಾ ಮಾಡಿದ್ದೇವೆ. ಅಲ್ಲೇ ನಮ್ಮ ಕೆಲವು ಡ್ರಾಗಳು ಅಥವಾ ಗೆಟ್ ಟುಗೆದರ್, ಡಿನ್ನರ್ ಅಥವಾ ಲಂಚ್ ಎಲ್ಲ ಅಲ್ಲೇ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಮೇಲೆ ಪೂರ್ತಿ ಮೇಲೆ ಒಂದು 500 ಜನ ಸೇರುವ ಹಾಗೆ ಅಪರಂಜಿ ರೂಫ್ ಗಾರ್ಡನ್ ಇದೆ. ನಾಡಿದ್ದು ರಮೇಶ್ವರಿಗೆ ಬರುವಾಗ ನಾವು ಅಲ್ಲಿ ಒಂದು ಕಾರ್ಯಕ್ರಮ ನಡೆಸಲಿಕ್ಕಿದ್ದೇವೆ. ಸಿಲ್ವರಿಯ ಒಂದು ನಮ್ಮ ಹೊಸ ಬ್ರ್ಯಾಂಡ್ ಸಿಲ್ವರಿಗೆ. ಅದಕ್ಕೆ ಈಗ ಹೇಳಿದ ಹಾಗೆ ಹೊಸ ಸೆಕ್ಷನ್ ಮಾಡಲಾಗಿದೆ. ಡೈಮಂಡ್ ಅಲ್ಲಿ ಕಿಸ್ನ ಮತ್ತು ಅಮೂಲ್ಯ ಅಂತ ಹೇಳುವ 2 ಬ್ರ್ಯಾಂಡ್ ಇದೆ. ಹಾಗೆ ಇನ್ನು ಮುಂದೆ ವಾಚ್ಗಳು, ಪರ್ಫ್ಯೂಮ್ ಮತ್ತೆ ಕೆಲವು ಲೈಫ್ ಸ್ಟೈಲ್ ಐಟಮ್ಸ್ ಮುಂದೆ ಬರ್ಲಿಕ್ಕಿದೆ. ಒಂದೊಂದನ್ನೇ ಗಿಫ್ಟ್ ಐಟಮ್ಸ್ ಇದೆಲ್ಲ ಪ್ರೀಮಿಯಂ ಲೈಫ್ ಸ್ಟೈಲ್ ಐಟಮ್ಸ್ ಬರ್ಲಿಕ್ಕಿದೆ. ಅದು ಒಂದೊಂದನ್ನೇ ನಿಧಾನವಾಗಿ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕಿದೆ. ಗ್ರಾಹಕರು ಬದಲಾಗ್ತಾ ಇದ್ದಾರೆ, ನ್ಯೂ ಜನರೇಷನ್ ಬರ್ತಾ ಇದೆ. ಹಾಗೆ ನ್ಯೂ ಜನರೇಷನ್ ಹಿನ್ನೆಲೆಯಲ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುವ ಹಿನ್ನೆಲೆಯಲ್ಲಿ ಈ ಪ್ರಯತ್ನ. ಇನ್ನು ಈ ಬದಲಾವಣೆಯ ಒಂದು ಪರ್ವ, 1 ತಿಂಗಳ ಕಾರ್ಯಕ್ರಮದ ಬಗ್ಗೆ ನನ್ನ ಮಾತು. ರಮೇಶ್ ಅವರಿಂದ 20ನೇ ತಾರೀಕಿಗೆ 9ವರೆಗೆ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನದಲ್ಲಿ ಅವರ ಪ್ರಾರ್ಥನೆಯೊಂದಿಗೆ ಅಲ್ಲಿಯ ದೀಪ, ಯಾಕಂದ್ರೆ ಕೇಶವ ಪ್ರಸಾದ್ ಮುಗಿಯ ಹಿಂದೆ ಅಲ್ಲಿ ಮತ್ತೆ ಇಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ಬಹುಶಃ ಈ ಸೀಮೆಯ ಎಲ್ಲ ಜಿಲ್ಲೆಯಲ್ಲಿ ಆತ್ಮತೃಪ್ತಿ ಕೊಡುವ ದೇವರು. ಅವರನ್ನ ಬೈಕ್ ಮತ್ತೆ ಓಪನ್ ಜೀಪ್ ಅಲ್ಲಿ ಕರ್ಕೊಂಡು ಇಲ್ಲಿ ಕಾರ್ಯಕ್ರಮ ನಡೆಯಿತು. ದೀಪವನ್ನು ಬೆಳಕೊಂಡು ಇದು ಒಂದು ಅವರೊಂದು ಅರ್ಧ ಗಂಟೆ ಮಾತಾಡ್ತಾರೆ. ವಿಶೇಷವಾಗಿ ಒಂದು 10 ನಿಮಿಷ ಬಹುಶಃ ಕಾರ್ಯಕ್ರಮ ಆದ ಮೇಲೆ ನಿಮ್ಮ ಪ್ರೆಸ್ ಮೀಡಿಯಾಕ್ಕೆ ಏನಾದ್ರು ಮಾತಾಡ್ಲಿಕ್ಕೆ ಅದೊಂದು ಸಪರೇಟ್ ವ್ಯವಸ್ಥೆ ಮಾಡಬೇಕು ಅಂತಿದ್ದೇವೆ. ನೀವೆಲ್ಲ ಹೇಳಿದ್ರೆ ಅದಕ್ಕೊಂದು ಕೌಂಟರ್ ಅವ್ರು ಬರ್ತಾರೆ, ಫಂಕ್ಷನ್ ಮುಗಿಸಿ ಅಲ್ಲಿ ಹೋಗುವಾಗ. ಇದು ಒಂದು. ಈ ಕಾರ್ಯಕ್ರಮದ ಅಂಗವಾಗಿ ನಾವು ಬೇರೆ ಬೇರೆ ಕಾರ್ಯಕ್ರಮ ಲಿಸ್ಟ್ ಕೊಟ್ಟಿದ್ದೇವೆ. ಈಗ 22ನೇ ತಾರೀಕಿಗೆ ಒಂದು ಯಕ್ಷಗಾನ ಇದೆ. ಯಕ್ಷಗಾನ ಆದ್ಮೇಲೆ ಅನ್ವಿತ್ ಅಂತ ಝಿ ಸಿಂಗರ್ಸ್ ಇಬ್ಬರು ಇದ್ದಾರೆ. ಅವರು 24ಕ್ಕೆ ಒಂದು ಕುಂಕುಮಾರ್ಚನೆ ಒಂದು ಕಾರ್ಯಕ್ರಮ ಇರುತ್ತೆ. ಹಾಗೆ ತುಳು ಹಾಸ್ಯ ನಟರು ಇರುವ ದೇವದಾಸ್ ಕಾಪಿಕಾಡು 3 ಜನ ಇರುವ ಬಲೆ ಚಾಪಕ ಖ್ಯಾತಿ ಅವರಿಂದ ಉದಾರ್ಜಿ ನಾಟಕ ಹೊಂದಿಸಿದೆ. ಒಂದು ಕ್ವಿಜ್ ಕಾಂಪಿಟೇಷನ್ ಇರುತ್ತೆ, ನೆಕ್ಸ್ಟ್ ಜನರೇಷನ್ ಯೂತ್ ಹಿನ್ನೆಲೆಯಲ್ಲಿ ಕ್ವಿಜ್ ಇರುತ್ತೆ. ಬೇರೆ ಬೇರೆ ಕಾರ್ಯಕ್ರಮ ಇದೆ, ಎಲ್ಲ ಲಿಸ್ಟ್ ಇದೆ. ಇದಾದ ನಂತರ ಪುತ್ತೂರಿನಾದ್ಮೇಲೆ ನಾವು ನೆಕ್ಸ್ಟ್ ಶೋರೂಮ್ಸ್ ಇದೆ. ನಮ್ಮ ನೆಕ್ಸ್ಟ್ ಶೋರೂಮ್ ಬದಲಾವಣೆಯೂ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಸಹ ನಮ್ಮದೇ ಆದ ಶೋರೂಮ್ ಬರ್ತಾ ಇದೆ. ಗೋಣಿಕೊಪ್ಪದಲ್ಲಿ ಸಹ ನಮ್ಮ ಶೋರೂಮ್ನ ಭೂಮಿ ಪೂಜೆ ಇರುತ್ತೆ. ಮಡಿಕೇರಿಯ ಹೊಸ ಸಿಲ್ವರಿಯ ಶೋರೂಮ್ ಮತ್ತೆ ಎಕ್ಸ್ಪಾನ್ಷನ್ ವಿಶಾಲ ಇಲ್ಲಿ ಆದ ಹಾಗೆ ಅಲ್ಲಿಯೂ ವೈಶಾಲ್ಯದ ಬೆಳ್ತಂಗಡಿಯಲ್ಲಿಯೂ ನಾವು ಅದೇ ತರ ಇದೆ. ಅದು ಆ ಸಂದರ್ಭದಲ್ಲಿ ನಾನು ಪುನಃ ಬಂದು ಆ ಊರಲ್ಲಿ ಅಥವಾ ರೆಸ್ಪೆಕ್ಟಿವ್ ಊರಲ್ಲಿ ಅದನ್ನು ಮಾತಾಡ್ತೇನೆ. ಈ ಸಂದರ್ಭದಲ್ಲಿ ಇಡೀ ತಿಂಗಳು ಈ ಒಂದು ಹಬ್ಬವಾಗಿ ಇದನ್ನು ಆಚರಿಸಬೇಕು. ನಮ್ಮ ಸೀಮೆಯ ಎಲ್ಲರೂ ಇದನ್ನ ನಾವು ರೀಚ್ ಆಗಬೇಕು ಅಂತ. ಇಲ್ಲಿ ಒಂದು ಪಾಯಿಂಟ್ ನಾನು ವಿಶೇಷವಾಗಿ ಉಲ್ಲೇಖ ಮಾಡಲಿಕ್ಕಿದೆ. ದಕ್ಷಿಣ ಕನ್ನಡದ ಇದು 10,570 ಪ್ಲಸ್ ಸ್ಕ್ವೇರ್ ಫೀಟ್ನ ಜಾಗ. ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದು ಅತಿ ದೊಡ್ಡದು. ಬಹುಶಃ ಈ ಒಂದು ದೊಡ್ಡ ಶೋರೂಮು ಮತ್ತೆ ಇಲ್ಲಿ ನಾವು ಕೊಡುವ ನಮ್ಮ ಸಿಬ್ಬಂದಿ ಕೊಡುವ ನಗುಮೊಗದ ಸೇವೆ ಮತ್ತೆ ಎಲ್ಲ ಫೆಸಿಲಿಟಿ ಇದೆ. ಕೃಷ್ಣ ಹೇಳಿದ್ದಾರೆ,
ನಮ್ಮ ನಿರೀಕ್ಷೆ ಅಂದ್ರೆ ಇಡೀ ಈ ಊರಿನ ಕಾಸರಗೋಡು ಆಚೆ ಮಡಿಕೇರಿ ಎಲ್ಲ ಕಡೆಯಿಂದ ಇನ್ನು ಮಂಗಳೂರು ಕಡೆಯೂ ಜನರು ಇಲ್ಲಿ ಹೆಚ್ಚಿನ ಸ್ಟಾಕ್ ಇದೆ, ವೆರೈಟೀಸ್ ಇದೆ, ವಿನ್ಯಾಸ ಇದೆ, ಹೆಚ್ಚಿನ ಗ್ರಾಹಕರು ಇಲ್ಲಿ ಬಂದು ಮುಡಿಯ ಒಂದು ಇನ್ನೊಂದು ಹೆಜ್ಜೆ ಬಿಗ್ ಎಕ್ಸ್ಪಾನ್ಷನ್ ಆರಂಭ ರಮೇಶ್ ಬ್ರ್ಯಾಂಡ್ ಜೊತೆಗೂ ಇಲ್ಲಿಯ ಫೆಸಿಲಿಟಿ ಜೊತೆಗೂ ಮತ್ತು ಎರಡು ಅಣ್ಣ ತಮ್ಮಂದಿರ ದೂರದೃಷ್ಟಿ ಮತ್ತು ಮುಂದಿನ 5 ವರ್ಷಗಳ ದಿಕ್ಸೂಚಿ ಹಿನ್ನೆಲೆಯಲ್ಲಿ ಬೆಳೆಸುವ ಇದೆಲ್ಲವೂ ಇಂಟಿಗ್ರೇಟ್ ಆಗಿ ಈ ಒಂದು ಹೊಸತನ ಬರ್ತದೆ. ಇದಿಷ್ಟು ನಮ್ಮ ಮಾತು. ಪ್ರಶ್ನೆ ಏನಾದರೂ ಇದ್ರೆ ಉತ್ತರ. ಹಾಗೆ 20ನೇ ತಾರೀಕಿಗೆ ಕಾರ್ಯಕ್ರಮ ಆದ ನಂತರ 30ಕ್ಕೆ ಅಕ್ಷಯ ತೃತೀಯ ನಡೀಲಿಕ್ಕಿದೆ. ಅಕ್ಷಯ ತೃತೀಯ ನಮ್ಮ ಮುಂದಿದೆ. ಅದರ ಹಿನ್ನೆಲೆಯಲ್ಲಿ 23 ಅಥವಾ ಸಂಜೆ ಇದನ್ನ ವಿವರ ನಿಮಗೆ ನೀಡ್ತೇವೆ. ಎಕ್ಸಾಕ್ಟ್ ಡೇಟ್ ಯಾವುದು ಅಂತ ಸಂಜೆ ಒಳಗೆ ಕೊಡ್ತೇವೆ. ಅಕ್ಷಯ ತೃತೀಯ ಧಾರ್ಮಿಕ ಹಿನ್ನೆಲೆ ಮತ್ತು ಮಹತ್ವ ಅಂತೇಳಿ ಎಲ್ಲರಿಗೂ ಅದೊಂದು ಜಿಜ್ಞಾಸೆ ಇದೆ. ಅಕ್ಷಯ ತೃತೀಯದಲ್ಲಿ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ತೆಗಿಬಾರದು ಅಂತ ಹೇಳೋದನ್ನೇ ಅದನ್ನ ಪೂರ್ಣ ಒಂದು ಅಕ್ಷಯ ತೃತೀಯದ ಹಿನ್ನೆಲೆಯಲ್ಲಿ ಒಂದು ಪ್ಯಾನಲ್ ಡಿಸ್ಕಷನ್ ಅನ್ನ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಯಾರು ಅದನ್ನ ಮಾತಾಡಬೇಕು ಅಂತ ಹೇಳುವಂತದ್ದಕ್ಕೆ ನಾವು ಅದನ್ನ ಸಂಪರ್ಕ ಮಾಡ್ತಾ ಇದ್ದೇವೆ. ಹಾಗಾಗಿ ಡೇಟ್ ಫಿಕ್ಸ್ ಆಗಲಿಲ್ಲ. ಸೊ 22, 23, 24 ಹೀಗೆ ಯಾವುದೊಂದು ಡೇಟ್ ಫಿಕ್ಸ್ ಆಗ್ತದೆ. ಸೊ ಆ ಕಾರ್ಯಕ್ರಮ ಕೂಡ ನಡೆಯಲಿ, ಪ್ಯಾನಲ್ ಡಿಸ್ಕಷನ್ ಕೂಡ ನಡೆಯಲಿದೆ. ಇನ್ನೊಂದು, ಮೊದಲಿಂದಲೇ ಮುಡಿಯ ತನ್ನ ಸರ್ವಿಸ್ ಸೇವೆಗೆ, ಗ್ರಾಹಕರ ಸೇವೆಗೆ ಬಹಳಷ್ಟು ಹೆಸರುವಾಸಿಯಾಗಿದೆ. ಅಂದ್ರೆ ಆಗ ಹೇಳಿದಾಗೆ ಪ್ರಾಡಕ್ಟ್ ಅನ್ನು ಮಾತ್ರ ಸೇಲ್ ಮಾಡೋದಲ್ಲ, ಈಗ ನಾವು ಕಸ್ಟಮರ್ ನ ನೀಡ್ ಎಂತದ್ದು ಅಂತ ಕೇಳಿ, ಫಾರ್ ಎಕ್ಸಾಂಪಲ್ ಒಂದು ಚೈನಿಗೆ ಒಬ್ರು ಬಂದು ಚೈನ್ ಕೊಡಿ ಅಂತ ಕೇಳಿದ್ರೆ ನಾವು ಜಸ್ಟ್ ಚೈನ್ ಕೊಡುದಲ್ಲ, ಅದನ್ನ ಅವ್ರು ಯಾಕೆ ಬೇಕು, ಯಾವ ಒಕೇಶನ್ ಇದೆ, ಅಥವಾ ಯಾರಿಗೆ ಕೊಡುದು ಅದನ್ನ ಕೇಳಿ ಆ ಡೈಲಿ ವೇರಿಗ ಅಲ್ಲ ಫಂಕ್ಷನ್ ವೇರಿಗ, ತಾಯಿಗ ಅಥವಾ ಹೆಂಡತಿಗ ಅದು ಹೇಗಿರುವುದು ಅಂತ ಹೇಳೋದನ್ನ ಕೇಳಿ ಅದಕ್ಕೆ ಸರಿಯಾಗಿ ಬೇಕಾಗುವಂತ ಪ್ರಾಡಕ್ಟ್ ಅನ್ನ ನಾವು ಕೊಡ್ತೇವೆ. ಇದು ಬಹಳಷ್ಟು ನಮ್ಮ ಗ್ರಾಹಕರು ಕೂಡ ಬಂದು ಹೇಳಿದ್ದಾರೆ. ಬೇರೆ ಕಡೆಗೆ ಹೋಗಿ ಓಡಾಡಲ್ಲ ಮಳೆಗೆ ಗೊತ್ತ ಲೆಕ್ಕ ಹಾಕಿ ಸ್ವಲ್ಪ ಇಲ್ಲಿ ಗೊತ್ತ ಲೆಕ್ಕ ಹಾಕೊಂಡು ಬಾರಿ ವಿಚಾರಣೆ ಮಾಡ್ಬೇಕು ಅಲ್ಪ ಪ್ರಾಡಕ್ಟ್ ಮಾತ್ರ ಕೊಡ್ಬೇಕು ಅಂತ ಯಾರೊಟ್ಟಿಗೆ ಕಂಪ್ಯಾರಿಸನ್ ಅಲ್ಲ, ಜಸ್ಟ್ ಒಂದು ವಿಷಯ ಕೇಳಿದ್ವಿ. ಸೊ ಆ ಸರ್ವಿಸ್ ಅನ್ನ ಇನ್ನಷ್ಟು ಮೇಲೆಗೆ ತಗೊಂಡು ಹೋಗ್ತೇವೆ. ನಾವು 2000 ಸಂದರ್ಭದಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂತಹ ಗ್ರಾಹಕರಿಗೆ ಬಹಳಷ್ಟು ಖುಷಿ ಕೊಟ್ಟಂತಹ ನಮ್ಮ ಮಾಸ್ಕಾಟ್ ಅದು ಸ್ವಲ್ಪ ಹೈಬರ್ನೇಟ್ ಆಗಿತ್ತು ಈ ಸಂದರ್ಭದಲ್ಲಿ. ಇನ್ನು ಮುಂದೆ ಅದು ಪುನಃ ಆಕ್ಟಿವೇಟ್ ಆಗ್ತದೆ. ಸೊ ನಮ್ಮ ಮಾಸ್ಕಾಟ್ ಅನ್ನ ಈ ಸಂದರ್ಭ ಪ್ರಸ್ತುತಪಡಿಸ್ತಾರೆ. ಅಪರಂಜಿ ರೂಫ್ ಗಾರ್ಡನ್ ಮತ್ತೆ ಕೆಳಗೆ ಎಲ್ಲಾ ಸಂದರ್ಭದಲ್ಲೂ ಊಟದ ವ್ಯವಸ್ಥೆ ಇರ್ತದೆ. ಗ್ರಾಹಕರಿಗೆ ಮತ್ತು ಬಂದ ಭಾಗವಹಿಸಿದವರಿಗೆ ಭೋಜನದ ವ್ಯವಸ್ಥೆ ಇರ್ತದೆ. ಭೋಜನ ಅಥವಾ ಉಪಹಾರ ಸಂದರ್ಭಕ್ಕೆ ಸರಿಯಾಗಿ. 21 ವರ್ಷಗಳಿಂದ ಈಗ ಹೊಸ ಸಿನಾರಿಯಲ್ಲಿ ಕೂಡ ದೊಡ್ಡ ದೊಡ್ಡ ಕಂಪನಿಗಳು ಆಗಿದ್ದಾರೆ. ಈಗಾಗಲೇ ಹಾಗೆ ಆಗಿದೆ ಮಂಗಳೂರಿನಲ್ಲಿ. ಸಾಂಪ್ರದಾಯಿಕವಾಗಿ ಬಂದಿದೆ, ಹೊಸ ಸವಾಲು ಕಾಣ್ಬೋದು. ಈ ಹೊಸ ಕಂಪನಿ ಇದನ್ನು ಹೇಗೆ ನೀವು ಮಾರ್ಕೆಟ್ ಬಗ್ಗೆ ತಿಳಿದುಕೊಳ್ಳಲಾದ್ರೆ ಈ ರೀಲಾಂಚ್ಗೆ ಮತ್ತು ಈ ಸ್ಪರ್ಧೆಗೆ ಸಂಬಂಧ ಇದೆಯಾ ಅಥವಾ ಹೊಸ ಸವಾಲಿಗೆ ನೀವು ಸಿದ್ಧರಾಗ್ತೀರಿ? ಅದನ್ನ ಹೇಗೆ ಎದುರಿಸ್ತೀರಿ? ಹೊಸ ಸವಾಲಿಗೋಸ್ಕರವೇ ಈ ಉತ್ತರ. ಅಂದ್ರೆ 2011ರಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟದ ಶೋರೂಮ್ ಅನ್ನ ಇಲ್ಲಿ ಪ್ರಸ್ತುತಪಡಿಸಿದ್ದೇವೆ. ಅದೇ ರೀತಿ ಈ ಬ್ರ್ಯಾಂಡ್ ರೆಜ್ಯುನೇಷನ್ ನ ಉತ್ತರ ಅವಶ್ಯಕತೆ ಏನು ಅಂತ ಹೇಳಿದ್ರೆ, ನೀವು ಕೇಳಿದ ಅವಶ್ಯಕತೆ ಏನು ಅಂತ ಹೇಳಿದ್ರೆ, ಇದನ್ನ ನಾವು ಪುನರ್ ಸ್ಥಾಪಿಸುವಂತದ್ದು. ಅಂದ್ರೆ ನಮ್ಮ ಹೊಸತನ ಏನಿದೆ, ನಮ್ಮ ಸರ್ವಿಸಿಗೆ ಕೃಷ್ಣಾನಮೂಡಿ ಹೇಳಿದಾಗೆ ನಾವು ಇಲ್ಲಿ ಗ್ರಾಹಕರು ಅಂತ ಹೇಳಿದ್ರೆ ಅವ್ರು ಬೇರೆಯವರಲ್ಲ. ನಮ್ಮಲ್ಲಿ ಒಂದೇನು ಅಂತ ಹೇಳಿದ್ರೆ, ಒಂದು ಉದಾಹರಣೆಯನ್ನು ನಾನು ಹೇಳೋದಾದ್ರೆ, ಶೋರೂಮ್ ನಲ್ಲಿ ನಾವು ನಮ್ಮ ಸೇಲ್ಸ್ ಟೀಮ್ ನಲ್ಲಿ ಹೇಳ್ತೇವೆ, ಒಂದು ತಿಂಗಳ ಒಳಗೆ ಎಲ್ಲರ ಪಕ್ಕ ಗ್ರಾಹಕನ ಮಿಸ್ಟೇಕ್ ನಿಂದಾಗಿ ಆರ್ನಮೆಂಟ್ ಏನಾದ್ರು ಡ್ಯಾಮೇಜ್ ಆಯ್ತು ಅಂತ ಹೇಳಿ ಆದ್ರೆ ಎಕ್ಸ್ಚೇಂಜ್ ಮಾಡಿಕೊಡಿ.
ಯಾಕೆಂತ ಹೇಳಿದ್ರೆ ಅವರು ಒಂದು ಅಷ್ಟು ಭಾವನೆಯಿಂದ ಒಂದು ಆರ್ನಮೆಂಟ್ ಅನ್ನ, ಒಂದು ಚಿನ್ನವನ್ನ ಅವರು ಖರೀದಿ ಮಾಡಿರ್ತಾರೆ. ಅಷ್ಟೋ ಸಮಯ ಅದನ್ನ ಹಣ ಸಂಗ್ರಹ ಮಾಡಿ ಖರೀದಿ ಮಾಡಿರ್ತಾರೆ. ಆಗ ನಾವು ಒಂದು ಸಲ ಎಕ್ಸ್ಚೇಂಜ್ ಮಾಡಿಕೊಟ್ರೆ ನಮ್ಗೇನು ದೊಡ್ಡ ಲಾಸ್ ಆಗೋದಿಲ್ಲ. ಆದ್ರೆ ಅವನ ಸಂತೋಷ ಇದೆಯಲ್ಲ, ಗ್ರಾಹಕರ ಸಂತೋಷ ಇದೆಯಲ್ಲ, ಅದು ನಮ್ಗೆ ತೃಪ್ತಿ ಕೊಡ್ತದೆ, ಅದು ನಮ್ಗೆ ಲಾಭ ಸಾಕು. ಆ ಲಾಭವೇ ಸಾಕು. ಅದರಲ್ಲಿ ಆರ್ನಮೆಂಟ್ ನಲ್ಲಿ, ಆ ಆಭರಣದಲ್ಲಿ ಲಾಭ ಬೇಡ. ಸೊ ಈ ರೀತಿ ನಾವು ಏನೋ ಗ್ರಾಹಕರನ್ನ ನಮ್ಮವರು ಅಂತೇಳಿ ತಗೊಂಡು ನಾವು ವ್ಯಾಪಾರ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಆ ಒಂದು ಭಾವನೆಯ ವ್ಯಾಪಾರ ಖಂಡಿತವಾಗಿ ನಮಗೆ ಉನ್ನತಿಗೆ ತಗೊಂಡು ಹೋಗ್ತದೆ. ಸೊ ನಾವು, ನೀವು ಕ್ವಶನ್ ಕೇಳಿದ್ದೇನೆ ಅಂತ ಹೇಳಿದ್ರೆ ಹೇಗೆ ಸವಾಲನ್ನ ಹೇಗೆ ಎದುರಿಸ್ತೀರಿ ಅಂತ. ಸೊ ಈ ಒಂದು ಧ್ಯೇಯ ಏನಿದೆ, ಗ್ರಾಹಕರು ನಮ್ಮವರು ಅಂತ ಹೇಳುವ ಧ್ಯೇಯ ಏನಿದೆ, ಅದರಿಂದಾಗಿ 71 ವರ್ಷ ಗ್ರಾಹಕರು ಬಿಡಲಿಲ್ಲ. ಇನ್ನಷ್ಟು ವರ್ಷಗಳು ನಮ್ಮೊಟ್ಟಿಗೆ ಇರ್ತಾರೆ ಅಂತ ಹೇಳುವ ವಿಶ್ವಾಸ ನಮ್ಮ. ಇನ್ನೊಂದು ಉತ್ತರ, ಗ್ರಾಹಕರಿಗೆ ನೀವು ಹೇಳಿದಾಗ ಹೊಸತನ ಬೇಕಾಗ್ತದೆ. ನಿಮಗೆ ಹಳೆ ಬ್ರ್ಯಾಂಡ್ ಆಗಿರ್ಬೋದು, ಅವ್ರಿಗೆಲ್ಲ ಟ್ರಸ್ಟ್ ಇರ್ತದೆ. ಬಟ್ ಎಲ್ಲರೂ ಸಹ ಹೊಸ ಕಾರು, ಹೊಸ ಮಾಡೆಲ್ ಹಾಗೆ ನೋಡ್ತಾ ಇರ್ತಾರೆ. ಹಾಗೆ ಹಳೆ ವಿಶ್ವಾಸದೊಂದಿಗೆ ಹೊಸ ತನ ಕೊಡ್ಲಿಕ್ಕೆ ಬ್ರ್ಯಾಂಡ್ ಅನ್ನು ಮತ್ತೆ ಶೋರೂಮ್ ಅನ್ನ ರಿಲಾಂಚ್ ಮಾಡ್ತಾ ಇರುವಂತದ್ದು. ಗ್ರಾಹಕರು ಖಂಡಿತವಾಗಿ ಪ್ರೋತ್ಸಾಹ ನೀಡ್ತಾರೆ ಅಂತ ಹೇಳೋ ಧೈರ್ಯ ನಮ್ಗಿದೆ. ಯಾಕಂದ್ರೆ ಯಾವುದು ಹೊಸ ಬ್ರ್ಯಾಂಡ್ ಬಂದ್ರು ಸಹ ದೇವರದಿಂದ ನಮ್ಮ ವ್ಯಾಪಾರ ನಮಗೆ ಕಮ್ಮಿ ಆಗ್ಲಿಲ್ಲ. ಮಾಲಿಂಗೇಶ್ವರ ಅನುಗ್ರಹ ಮತ್ತು ಗ್ರಾಹಕರ ಸಪೋರ್ಟ್. ಬಟ್ ನಾವು ಇನ್ನೂ ಮೇಲೆ ಇರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಒಂದು ಕೆಲಸ. ಈಗ ಇರುವಂತಹ ಶೋರೂಮ್ಗಳಲ್ಲಿ ಹೊಸತನದ ವಿಸ್ತರಣೆ ಮಾಡ್ತಾ ಇದೆ, ಶೋರೂಮ್ಗಳ ವಿಸ್ತರಣೆ ಆಗ್ತಾ ಇದೆ. ಅಂತ ಏನಾಗಿದೆ ಮುಂದಿನ ದಿವಸಗಳಲ್ಲಿ ಶೋರೂಮ್ ಅನ್ನ ಗುರುತಿಸಿದ್ದನ್ನ ಈಗ ಹೇಳ್ತಾ ಇಲ್ಲ, ನಾನು ಎಲ್ಲಿ ಅಂತ ಹೇಳಿ ಹೇಳ್ತಾ ಇಲ್ಲ. ಆದ್ರೆ ಈಗ ನಾವು ಕರಾವಳಿಯಲ್ಲಿದ್ದೇವೆ, ಆದ್ರೆ ಕರ್ನಾಟಕದ ಮಧ್ಯಭಾಗಕ್ಕೆ ಮತ್ತು ಇತರ ಕಡೆಗಳಿಗೆ ಸಹ ವಿಸ್ತರಣೆ ಮಾಡಲಿಕ್ಕೆ ಕೆಲಸ ನಡೀತಾ ಇದೆ. ಈಗ 5 ಶೋರೂಮ್ ಚಿನ್ನ ಮತ್ತು ಎಲ್ಲ ಚಿನ್ನ ಬೆಳ್ಳಿ ವಜ್ರದ ಶೋರೂಮ್ 5 ಇದೆ. 2 ಎಕ್ಸ್ಕ್ಲೂಸಿವ್ ಬೆಳ್ಳಿ ಶೋರೂಮ್ಗಳಿದೆ, ಸೋಮವಾರಪೇಟೆ ಮತ್ತು ನೆಲ್ಯಾಡಿಯಲ್ಲಿ. 5+2 ಇದೆ. ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಶೋರೂಮ್ಗಳು ಬರ್ತದೆ. ಈಗ ಇಮಿಡಿಯೇಟ್ಲಿ ಬೆಂಗಳೂರಿನಲ್ಲಿ ಒಂದು 2ನೇ ಶೋರೂಮ್ ಬರ್ತದೆ. ಹಾಗೆ ಬೇರೆ ಪಟ್ಟಣಗಳಲ್ಲಿ ಕೂಡ ನಾವು ಹೋಗ್ಲಿಕ್ಕೆ ಉತ್ಸುಕರಾಗಿದ್ದೇವೆ. ಅದೇ ವಿಷಯಕ್ಕೋಸ್ಕರ ಈಗ ಬ್ರ್ಯಾಂಡ್ ಅಂಬಾಸಿಡರ್ ರಮೇಶ್ ಅರವಿಂದ್ ಅವರನ್ನ ನಾವು ತಗೊಂಡು ಕನಿಷ್ಠ ನಿಮಗೆ ಕಾಂಪಿಟೇಷನ್ ನೋಡುವಾಗ ಹಲವು ಯುನಿಕ್ನೆಸ್ ಇದೆ. ಒಂದು, ನಮ್ಮಲ್ಲಿ ಇರುವ ವೆರೈಟಿ ಮತ್ತೆ ಡಿಸೈನ್ಸ್ಗಳು ಸ್ಪೆಷಲಿ ಲೋ ವೆಯ್ಟ್, ಅಂದ್ರೆ ಕಡಿಮೆ ವೆಯ್ಟ್ ಇರುವಂಥದ್ದು. ಈಗ ನಮ್ಮ ಹತ್ರ 3 ಗ್ರಾಮಿನ ನೆಕ್ಲೆಸ್ ಇಂದ ಹಿಡಿದು 100 ಗ್ರಾಮ್ ತನಕ ಇದೆ. ದಟ್ ಇಸ್ ಒನ್ ಯುನಿಕ್ ಕಂಪೇರ್ ಟು ಅದರ್ಸ್. ಎರಡನೇದು, ಹೊಸ ಗ್ರಾಹಕರು ಬದಲಾಗ್ತಾ ಇದ್ದಾರೆ, ಅದಕ್ಕೆ ಸ್ಪಂದಿಸ್ತಾರೆ. ಮೂರನೇದು, ಸಮಾಜದ ಜೊತೆಗೆ ಮುಳಿಯ ಮನೆತನ ಎಲ್ಲ ಸಮಾಜ ಸೇವೆ ಎಲ್ಲದರ ಜೊತೆಗೆ ಇದೆ. ಆಕ್ಟಿವಿಟಿ ಇದ್ದಾಗ ಅದು 3ನೇ ಯುನಿಕ್ನೆಸ್ ಕಂಪೇರ್ ಟು ಕಾಂಪಿಟೇಷನ್. 4ನೇದು ಈ ಎಕ್ಸ್ಪೀರಿಯನ್ಸ್. ಇನ್ನು 5ನೇದು 2 ಅಣ್ಣ ತಮ್ಮಂದಿರ ಭಾವನೆ. ಉದಾಹರಣೆಗೆ ಇದರ ಸಂದರ್ಭದಲ್ಲಿ, ಯಾವುದು ಕೊರೋನಾ ಸಂದರ್ಭದಲ್ಲಿ ಇವರು ತೆಗೆದುಕೊಂಡ ತೀರ್ಮಾನ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಮುಳಿಯ ಜನರ ಜೊತೆ ಇದೆ. ಈಗಲೂ ಕೂಡ ವೇಸ್ಟೇಜ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಯಾರೇ ಸಿಗ್ತಾ ಇಲ್ಲ ಅಂತ ಭಾವನೆ ಇದೆ ಜನರಿಗೆ. ವೇಸ್ಟೇಜಸ್ ಈಗಲೂ ಅದೇ ಉಳ್ಕೊಂಡಿದೆ. ನೋಡಿ, ಈ ವಿಷಯಕ್ಕೆ ವೇಸ್ಟೇಜ್ ಅಂತ ಹೇಳೋದು ಈಗ ಬಿಟ್ಟು ಕರೆಕ್ಟ್ ಆದ ಅದಕ್ಕೆ ಸರಿಯಾದ ಟರ್ಮ್ ಏನಂದ್ರೆ ವ್ಯಾಲ್ಯೂ ಆಡೆಡ್ ಅಂತ ಹೇಳುವ ಶಬ್ದ. ಹೆಸರು ಮಾತ್ರ ಬದಲಾಗ್ತದೆ, ಅದರ ಸರಿಯಾದ ಶಬ್ದ ವ್ಯಾಲ್ಯೂ ಆಡೆಡ್ ಅಂತ ಹೇಳಿದ್ರೆ, ಈಗ ನೀವು ನೋಡಿ ಒಂದು ಕಾರಿನ ಪಾರ್ಟ್ಗಳನ್ನು ತಗೊಂಡ್ರೆ ಅದನ್ನೆಲ್ಲ ಸೇರಿಸಿದ್ರೆ ನಿಮಗೆ ಅದ್ರ ಕಾರಿನ ಕಾಸ್ಟ್ ಇಂದ ಕಮ್ಮಿ ಇರ್ಲಿಕ್ಕೂ ಸಾಕು ಅಥವಾ ಜಾಸ್ತಿ ಆಗ್ಲಿಕ್ಕೂ ಸಾಕು. ಅದನ್ನು ಒಟ್ಟು ಸೇರಿಸ್ಲಿಕ್ಕೆ ಏನೋ ಒಂದು ಕೆಲಸ ಆಗ್ತದಲ್ವಾ? ಅದನ್ನ ನೀವು ಅದರಲ್ಲಿರುವ ತೂಕ ಮಾಡಿ ನೋಡಿದ್ರೆ ಎಷ್ಟು ಮೆಟಲ್ ಉಂಟು, ಎಷ್ಟು ಪ್ಲಾಸ್ಟಿಕ್ ಉಂಟು, ತೂಕ ಮಾಡಿ ನೋಡಿದ್ರೆ ಕಾರ್ನಷ್ಟು ವ್ಯಾಲ್ಯೂ ಬರ್ಲಿಕ್ಕೆ. ಹಾಗೆ ಚಿನ್ನವನ್ನು ನೀವು ಈಗ ಮಾರ್ಕೆಟ್ ಅಲ್ಲಿ 9,600 ಉಂಟು ಅಂತ ಒಂದು ಕಾರನ್ನ ನಮ್ಗೆ ಕೊರಳಿಗೆ ಹಾಕಿ ಕೊಡ್ಲಿಕ್ಕೆ ಆಗುದಿಲ್ಲ ಆ ವಿಷಯವನ್ನ. ಅದಕ್ಕೆ ಒಂದು ಪ್ರೊಸೆಸ್ ಇದೆ. ಅದಕ್ಕೆ ನೀವು ಹೇಳಿದಾಗ ಟರ್ಮ್ ಮಾತ್ರ ಚೇಂಜ್ ಆದದ್ದು ಅಲ್ಲ, ಅದಕ್ಕೆ ಸರಿಯಾದ ಟರ್ಮ್ ಕೊಟ್ಟದ್ದು. ಮೊದಲು
ಅಷ್ಟು ಯೋಚನಾ ಶಕ್ತಿ ಇರಲಿಲ್ಲ, ಹಾಗಾಗಿ ವೇಸ್ಟೇಜ್ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ವೇಸ್ಟೇಜ್ ಬರ್ತದೆ ಅದು ಒಂದು ಬೇರೆ ಬೇರೆ ಲೆವೆಲ್ ಅಲ್ಲಿ ಬರ್ತದೆ. ಅದಕ್ಕೆ ನಿಮಗೆ ಫಾರ್ ಎಕ್ಸಾಂಪಲ್ ಅಲ್ಲಿಂದ ಅದನ್ನು ಪರ್ಚೇಸ್ ಮಾಡಿದಲ್ಲಿ ನಿಮಗೆ ಅದಕ್ಕೆ ಇಂಟ್ರೆಸ್ಟ್ ಕಾಸ್ಟ್ ಇದೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇದೆ. ಎಷ್ಟು ಕಮ್ಮಿ ಆದ್ರೂ ಸಹ ನಿಮ್ಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇದ್ದೇ ಇರ್ತದೆ. ಅವ್ರು ಮಾಡ್ತಾ ಇದ್ದವರಿಗೆ ಅವರಿಗೊಂದು ಸಣ್ಣ ಪ್ರಾಫಿಟ್ ಬರಬೇಕು. ಅದನ್ನ ಆಮೇಲೆ ಇಲ್ಲಿ ಬಂದಾಗ ನೀವೀಗ ನೋಡಿದಾಗ ಎಲ್ಲದಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಬೇಕು, ಇಂಟ್ರೆಸ್ಟ್ ಕಾಸ್ಟ್ ಬರ್ತದೆ, ಸ್ಯಾಲರಿ ಬರ್ತದೆ. ಈ ಎಲ್ಲ ವಿಷಯಗಳನ್ನು ಸೇರಿಸಿ ಆಮೇಲೆ ಒಂದು ನ್ಯಾಯಯುತವಾದ ಲಾಭ, ನಮಗೆ ಲಾಭ ಇರಲೇಬೇಕು. ಯಾಕಂದ್ರೆ ಲಾಭ ಇದ್ರೆ ನಾವು ಬೆಳೀತಾ ಹೋಗ್ಬೋದು, ಅಷ್ಟೇ ಉಳಿಬೇಕಷ್ಟೇ. ಯಾಕೆಂದ್ರೆ ಒಂದು ಕಾಲದಲ್ಲಿ ಬ್ಯಾಂಗ್ಳೂರಲ್ಲಿ ನಾವು ಈಗ ಹೆಸರು ಹೇಳಲಿಕ್ಕೆ ತೊಂದರೆ ಇಲ್ಲ. IMA ಜ್ಯುವೆಲ್ಲರ್ಸ್ ಅಂತ ಇತ್ತು, ಅವರು 0% ಕೊಡ್ತಾರೆ. ನೀವೀಗ ಹೇಳಿದ್ದಾರೆ 0% ಕೊಡ್ತಾರೆ ಅಂತ ಹೇಳಿಕೊಂಡು ಒಂದು ಬಾರಿ ಇದಿತ್ತು. ನಮ್ಮ ಬ್ಯಾಂಗ್ಳೂರ್ ಮ್ಯಾನೇಜರ್ ಆಗ ಕೇಳಿದ್ರು, ಸರ್ 0% ಕೊಡ್ತಾರೆ, ಎಂತ ಮಾಡೋದು, ನಾವೆಂತ ಮಾಡೋದು? ಇಲ್ಲಪ್ಪ, ನಾವು ಇಷ್ಟಕ್ಕೆ ಕೊಡುದು ಸರ್. ಅವ್ರಿಗೆ ಎಂತ ಹೇಳುದು ಸರ್, ನೋಡಿ ನಮಗೆ ಪುತ್ತೂರಲ್ಲಿ ಕೆಲವರು ಬಂದು ಚಿನ್ನ ತೋರಿಸ್ತಾರೆ, ಇದು ಇನ್ನ ಅಜ್ಜನ ಕಾಲದ ಎತ್ತೊಮ್ಮೆ ನನ್ನೆಲ್ಲ ಉಂಟು ಅಂತ ಹೇಳಿ ತೋರಿಸ್ತಾರೆ. ಹಾಗೆ ನಾನೀಗ ಕೊಟ್ಟದ್ದನ್ನ ನನ್ನ ಮೊಮ್ಮಕ್ಕಳ ಕಾಲದ ಟೈಮಿಗೆ ಬಂದು ತೋರಿಸ್ಲಿಕ್ಕೆ ನಾನಿಲ್ಲಿ ಇರ್ಬೇಕು ಅಂತ ಹೇಳಿ, ನಾನಿಲ್ಲಿ ಇರ್ಬೇಕಲ್ಲ. ಅದಕ್ಕೆ ಒಂದು ನ್ಯಾಯಯುತವಾದ ಊರಿಗೆ ಗೊತ್ತುಂಟು, ನ್ಯಾಯಯುತವಾದ ಲಾಭವನ್ನು ನಾವು ಇಟ್ಟುಕೊಂಡು ನಾವು ವ್ಯಾಪಾರ ಮಾಡ್ತಾರೆ. ಮತ್ತೆ IMA ಕಥೆ ನಿಮಗೆ ಗೊತ್ತಾಗಿರ್ಬೋದು, 5,000 ಕೋಟಿ ನಷ್ಟ ಇನ್ವೆಸ್ಟರ್ಸ್ಗೆ ಆಯ್ತು, ಪ್ಲಸ್ ನಮ್ಮಲ್ಲಿಗೆ ಸೇವೆಗೆ ಬರುವಾಗ 916 ಬದಲು 91.6% ಬದಲು 70% ಇದ್ದಾರೆ. 15% ನಿಮ್ಮ VA ಬದಲಿಗೆ 25% ಚಿನ್ನದಲ್ಲಿ ಪ್ಯೂರಿಟಿ ಹೋಗಿದೆ. ಹಾಲ್ ಮಾರ್ಕ್ ಅಲ್ಲ, ಅವರು ಲೇಸರ್ ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ಕಲೆ. ಲೇಸರ್ ಮಾರ್ಕ್ ಮಾಡಿದ ಹಾಲ್ ಮಾರ್ಕಿನಾಗಿ ಲೇಸರ್ ಮಾರ್ಕ್ ಮಾಡಿ ಕೊಟ್ಟದ್ದು. ಆಗ ಕಂಪಲ್ಸರಿ ಇರಲಿಲ್ಲ, ಹಾಲ್ ಮಾರ್ಕ್ ಕಂಪಲ್ಸರಿ. ಸೊ ಆ ನಿಟ್ಟಿನಲ್ಲಿ ಇದೆಲ್ಲ ಪ್ರೊಸೆಸ್ ಆಗುವಾಗ ಒಂದು ನ್ಯಾಯಯುತವಾದ ವ್ಯಾಲ್ಯೂ ಆಡೆಡ್ VA ಬೇಕಾಗ್ತದೆ. ಆ ಎಲ್ಲ ಪ್ರೊಸೆಸ್ ವ್ಯಾಲ್ಯೂ ಆಡ್ ಆಗುದಲ್ಲ ಅವರಿಗೆ, ಅದನ್ನ ಚಾರ್ಜ್ ಮಾಡ್ತಾ ಇರುವಂತದ್ದು. ಸೊ ಅದು ಬೇರೆ ಬೇರೆ ಐಟಮ್ಗೆ ಇರ್ತದೆ. ಈ ಕಾಯಿನ್ಗೆ ಅದು ನಿಮ್ಗೆ 2% 3%, ಯಾಕಂದ್ರೆ ದೊಡ್ಡ ಕೆಲಸ ಇಲ್ಲ ಅದ್ರಲ್ಲಿ, ಹೋಲ್ಡಿಂಗ್ ಕಾಸ್ಟ್ ಮಾತ್ರ ನಿಮಗೆ. ಅದೇ ನೀವು ಆಂಟಿಕ್ ಐಟಮ್ ಆಗಿರ್ಬೋದು, ಟೆಂಪಲ್ ಐಟಮ್ಸ್ ಆಗಿರ್ಬೋದು, ಅದಕ್ಕೆ ಕೆಲಸ ತುಂಬಾ ಇರ್ತದೆ. ಫೂಡ್ ಐಟಮ್ಸ್ ಅಂತ ಹೇಳಿ ಅದು ನಿಮಗೆ ಕೆಲಸ ತುಂಬಾ ಇರ್ತದೆ, ಅದಕ್ಕೆ ಜಾಸ್ತಿ ಬೇಕಾಗ್ತದೆ. ಅಷ್ಟೇ ವಿಷಯ ಇರುವಂತ. ಮತ್ತೆ ಲಾಂಗ್ ಟರ್ಮ್ಗೆ ನೀವು ಯೋಚನೆ ಮಾಡಿದ್ರೆ ನಾವು ಯಾವಾಗಲೂ ಹೇಳಿಕೊಂಡು ನಿಮಗೆ ನೀವೇನು BA ಕೊಟ್ಟಿರ್ತೀವಿ ಅದು ವರ್ತ್ ಆಗಿರ್ತದೆ. ಈಗ ನೀವೊಂದು 20 ವರ್ಷ ಹಿಂದೆ, ಅದು 20 ವರ್ಷ ಹಿಂದೆ ಚಿನ್ನಕ್ಕೆ, ನನ್ನ ಮದುವೆ ಟೈಮಲ್ಲಿ 600 ರೂಪಾಯಿ ಚಿನ್ನಕ್ಕೆ. ಆಗ ನೀವೊಂದು 16% BA ಕೊಟ್ರೆ 690 ರೂಪಾಯಿ ಆಗ್ತಾ ಇತ್ತು. 20 ವರ್ಷ ನಿಮ್ಮ ಮನೆಯವರು ಅದನ್ನ ಎಂತ ವ್ಯಾರ ಮಾಡ್ಬೋದು. ನೀವು ಯಾವ್ದು ಭಾರತ ಕೊಡೋದಕ್ಕೂ ಸಹ ಆರ್ನಮೆಂಟ್ ತಗೊಳ್ಳೋದು. ಈಗ 8,500 ರೂಪಾಯಿ 22 ಕ್ಯಾರೆಟ್ಗೆ ನಾನು ಹೇಳಿದೆ 8,500. ಈಗ ನೀವು 600ಕ್ಕೆ ತಗೊಂಡಿದ್ರ, 690ಕ್ಕೆ ತಗೊಂಡಿದ್ರೆ ಈಗ ಅದು ದೊಡ್ಡ ವ್ಯತ್ಯಾಸ ಆಗೋದಿಲ್ಲ. ಬಟ್ ನಿಮ್ಮ ಮನೆಯವರು 20 ವರ್ಷದನ್ನು ಫಂಕ್ಷನ್ಗೆ ಹಾಕಿದಾರಲ್ಲ, ಅದು ವ್ಯತ್ಯಾಸ 90 ರೂಪಾಯಿ ವ್ಯತ್ಯಾಸಕ್ಕೆ 20 ವರ್ಷ ಅವರು ಹಾಕಿದ್ದಾರೆ ನೋಡಿ, ಅದು ವ್ಯತ್ಯಾಸ ಖಂಡಿತ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಹೆಚ್ಚಾಗ್ಲಿಕ್ಕೆ ಖಂಡಿತವಾಗಿ ಪ್ರಯೋಜನ ಆಗ್ತದೆ. ಸೊ ನಾವು ಈಗ ಹೇಳುದು ಆರ್ನಮೆಂಟ್ ಅನ್ನೇ ಪರ್ಚೇಸ್ ಮಾಡಿ, ಲಾಂಗ್ ಟರ್ಮ್ ಅನ್ನು ನೋಡಿ. 4 ವರ್ಷದಲ್ಲಿ ಕೊಟ್ರೆ ಹೌದು ವ್ಯತ್ಯಾಸ ಆಗ್ತದೆ, ಬಟ್ ಲಾಂಗ್ ಟರ್ಮ್ ಅನ್ನು ನೋಡುವಾಗ ವ್ಯತ್ಯಾಸ ಆಗುದಿಲ್ಲ. ಈಗ ನೀವು 600 ರೂಪಾಯಿ ತಗೊಂಡಿದೆ ಅಂತ ಹೇಳಿದ್ರು ವಾವ್ ಅಂತ ಆಗ್ತದೆ, 1,000 ರೂಪಾಯಿ ತಗೊಂಡಿದ್ರು ವಾವ್ ಅಂತ ಆಗ್ತದೆ ಈಗ ನೋಡುವಾಗ. ಹಾಗೆ 690 ವ್ಯತ್ಯಾಸ ಆಗಿದೆ. ಸೊ VA ಅದು ಆ ಒಂದು ಈ ಟೋಟಲ್ ಇದ್ರ ವ್ಯವಸ್ಥೆ. ಒಟ್ಟು ವ್ಯವಸ್ಥೆಯಲ್ಲಿ ನಮ್ಮ ಈ ಒಂದು 5 ಶೋರೂಮ್ಗಳು ಮತ್ತು ಒಟ್ಟು ವಾಲ್ಯೂಮ್ ಅನ್ನ ನೋಡಿದಾಗ ನಾವು ಒಳ್ಳೆ ಗ್ರಾಹಕರಿಗೆ ಕಡಿಮೆ ದರದಲ್ಲಿ ಕೊಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಇಕಾನಮಿ ಆಫ್ ಸ್ಕೇಲ್ ಅಂತ ಹೇಳುವಂಥದ್ದು ಇಲ್ಲ. ಸೊ ಆ ಜಾಸ್ತಿ ಐಟಮ್ ಅನ್ನ ನಾವು ತಗೊಳ್ಳೋದು, ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು ಮಾಡಿದಾಗ ನಮ್ಗೆ ಏನಾಗ್ತದೆ ಅಂದ್ರೆ ಟೋಟಲ್ ಮ್ಯಾನ್ ಪವರ್ ಕಾಸ್ಟ್ ಇರ್ಬೋದು, ಟೋಟಲ್ ಎಲ್ಲಾ ಕಾಸ್ಟ್ಗಳು ಏನಿದೆ ಅದನ್ನ ಅತಿ ಕಡಿಮೆಯಲ್ಲಿ ವರ್ಕೌಟ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಮೊದಲು ನಾನು ಅದನ್ನ ಹೇಳಿದ್ದೇನೆ, ಇದೊಂದು ಸಣ್ಣ ಕ್ಯಾಚ್ ಲೈನ್ ನ ರೀತಿಯಲ್ಲಿ ವೇಸ್ಟೇಜ್ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ, ವೇಸ್ಟೇಜ್ ಕೋರ್ಟ್ ರೋಡ್ ಅಲ್ಲಿ ನೀವು ಜಲಗಾರರು ಗುಡಿಸುವುದನ್ನ ನೋಡಬಹುದು. ತಾಲೂಕು ಆಫೀಸ್ ಅಂದ್ರೆ ಜಲಗಾರರು ಗುಡಿಸುವುದಿಲ್ಲ. ತಾಲೂಕು ಆಫೀಸ್ ಅಂದ್ರೆ ಯಾಕೆ ಜಲಗಾರರು ಗುಡಿಸುವುದಿಲ್ಲ? ಯಾಕೆಂದ್ರೆ ತಾಲೂಕು ಆಫೀಸ್ ಅಲ್ಲಿ ಚಿನ್ನದ ಕೆಲಸ ಮಾಡುವವರು ಆಚೆ ನಡೆಯುವುದಿಲ್ಲ, ಹಾಗಾಗಿ ಅಲ್ಲಿ ಅವರಿಗೆ ಚಿನ್ನದ ಹುಡಿ ಸಿಗುವುದಿಲ್ಲ. ಬೇರೆ ಕೋರ್ಟ್ ರೋಡ್ ನಲ್ಲಿ ಸಿಗ್ತದೆ. ಹಾಗೆ ಕೋರ್ಟ್ ರೋಡ್ ನಲ್ಲಿ ಚಿನ್ನದ ಗುಡಿಸುವವರನ್ನು ನೀವು ಕಾಣ್ತೀವಿ. ಬೆಳಿಗ್ಗೆ ಬೇಗ ಬಂದ್ರೆ ಚಿನ್ನ ಗುಡಿಸುವವರು ಕಾಣ್ತಾರೆ. ಚಿನ್ನದ ಕೆಲಸ ಮಾಡಿದವರು ಅವರ ಅಂಗಿಯಲ್ಲಿ ಅದರ ಮೇಲೆ ಬಿದ್ದಂತಹ ಚಿನ್ನದ ತುಣುಕುಗಳೇನಿದೆ, ಹುಡಿಗಳೇನಿದೆ ಅದು ರೋಡಲ್ಲಿ ಬಿದ್ದಿರ್ತದೆ. ಸೊ ಅದಕ್ಕೋಸ್ಕರ ಅವರು ಗುಡಿಸ್ತಾರೆ. ನಮ್ಮ ಹಳೆ ಅಂಗಡಿಯ ಒಂದು ಇದನ್ನ ಮಾಡಿದಾಗ ಅಲ್ಲಿಯೂ ಅದರ ಮಣ್ಣನ್ನು ತಗೊಂಡೋಗಿದ್ದಾರೆ. ಸೊ ಹಾಗಾಗಿ ಅದು ಇದ್ದೇ ಇರ್ತದೆ. ಅದಲ್ಲದೆ ಬೇರೆಲ್ಲ ವಿಷಯಗಳನ್ನು ಸೇರಿಕೊಂಡು ಈಗಾಗಲೇ ಹೇಳಿದಾಗೆ
300 ಗ್ರಾಮಿನ ಅಂಗಿಗೆ ನಾವು 2000 ರೂಪಾಯಿ ಕೊಡ್ತೇವೆ. ಯಾಕೆಂತ ಹೇಳಿದ್ರೆ ಆ ಬ್ರ್ಯಾಂಡ್. ಇವತ್ತು ನಾವು ಟೊಯೋಟಾ ಕಂಪನಿದ್ದೇ ನಾವೇನಿದೆ ಟೊಯೋಟಾ ಕಂಪನಿಯ ಕಾರಿಗೂ ಟೊಯೋಟಾದ್ದೇ ಸಿಸ್ಟರ್ ಕನ್ಸರ್ನ್ ಆದ ಲಕ್ಸಸ್ ಕಾರ್ ಇದೆ. ಸೊ ಲಕ್ಸಸ್ ಕಾರಿಗೂ ರೇಟ್ ಅನ್ನ ಕಂಪೇರ್ ಮಾಡಿ ನೋಡಿದ್ರೆ ಆ ವ್ಯತ್ಯಾಸ ಗೊತ್ತಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಆ ವ್ಯತ್ಯಾಸ ಆ ಪರ್ಫೆಕ್ಷನ್ ನಲ್ಲಿ ಇರ್ತದೆ. ಸೊ ಅದನ್ನ ಆದ್ರೂ ಕೂಡ ನಮ್ಮಲ್ಲಿ ಅದನ್ನ ನಾವು ಗ್ರಾಹಕರಿಗೆ ಇಕಾನಮಿ ಆಫ್ ಸ್ಕೇಲ್ ನಲ್ಲಿ ಒಳ್ಳೆ ರೇಟ್ ನಲ್ಲಿ ಕೊಡ್ತೇವೆ. EMI ವ್ಯವಸ್ಥೆ ಬಂದಿದೆ, ಕ್ರೆಡಿಟ್ ಕಾರ್ಡ್ ಸಿಸ್ಟಮ್ ನಲ್ಲಿ ಬಂದಿದೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆರ್ನಮೆಂಟ್ ಗೆ ಐಡೆಂಟಿಫಿಕೇಶನ್ ನಂಬರ್ ಅಂತ ಇರೋದಿಲ್ಲ, ಲೈಸೆನ್ಸ್ ಅಂತ ಇಲ್ಲ. ಈಗ EMI ನೀವು ನೋಡಿದ್ರೆ EMI ಯಾವುದಕ್ಕೆ ಉಂಟು ಹೆಚ್ಚಾಗಿ ಅಂತ ಹೇಳಿದ್ರೆ ದೊಡ್ಡ ವ್ಯಾಲ್ಯೂ ಇರುತ್ತದೆ. ಸಣ್ಣ ವ್ಯಾಲ್ಯೂ ನಮ್ಮ ಮೊಬೈಲ್ಗೆ ಸಿಗ್ತದೆ, ಅದು ನಿಮ್ಮ ಕ್ರೆಡಿಟ್ ಕಾರ್ಡಿನ ಬೇಸಿಸ್ ಮೇಲೆ ಅವರು EMI ಕೊಡುದು. ಆ EMI ನಮ್ಮ ಜ್ಯುವೆಲರಿಯಲ್ಲಿ ಸಹ ಉಂಟು. ಕ್ರೆಡಿಟ್ ಕಾರ್ಡ್ ನಲ್ಲಿ ನೀವು ಪರ್ಚೇಸ್ ಮಾಡೋದಾದ್ರೆ EMI ವ್ಯವಸ್ಥೆ ಜ್ಯುವೆಲರಿಯಲ್ಲಿ ಸಹ ಇದೆ. ಆದ್ರೆ 8 ಲಕ್ಷ 10 ಲಕ್ಷ ರೂಪಾಯಿ EMI ಕೊಡುವಂತಹ ಕ್ರೆಡಿಟ್ ಕಾರ್ಡ್ ಅವ್ರ ಹತ್ರ ಇರಬೇಕು, ಅದಕ್ಕೆ EMI ಸಿಗ್ತದೆ. ಬಾಕಿ ಐಟಮ್ ಅನ್ನ ನಮ್ದು ಜನರು ಬ್ಯಾಂಕ್ EMI ಯಾವ ರೀತಿ ಸಿಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಲೀಗಲಿ ಇದು ಬೇಕು, ಅಂದ್ರೆ ಡಾಕ್ಯುಮೆಂಟ್ ಬೇಕು. ಕಾರ್ ಆಗಬಹುದು, ಇಲ್ಲದಿದ್ರೆ ಅದು ಸೊತ್ತು ಅಂದ್ರೆ ಮನೆ ಆಗಬಹುದು, ಅದು ಲೀಗಲಿ ಇದೆ. ಅದನ್ನ ನಾಳೆ ಬ್ಯಾಂಕ್ ಗೊತ್ತಿಲ್ಲದ ಬ್ಯಾಂಕ್ ಸೀಸ್ ಆಗಿದ್ದಲ್ಲ, ಬ್ಯಾಂಕ್ ಮಾರ್ಗೇಜ್ ಆಗಿದ್ದಾಗ ನೀವು ಯಾರಿಗೂ ಸೇಲ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಆರ್ನಮೆಂಟ್ ಅನ್ನ ಎಂತ ಮಾಡ್ತೀವಿ? ಆರ್ನಮೆಂಟ್ ಅನ್ನ ಇಲ್ಲಿ ತಗೊಂಡೋಗಿ ಕರಗಿಸಿ ಮಾಡಬಹುದು ಅಥವಾ ಏನು ಮಾಡಬಹುದು. ಸೊ ಹಾಗಾಗಿ ನಿಮ್ಮ ಸ್ಯಾಲರಿಯ ಬೇಸ್ ಅಂದ್ರೆ ಕಸ್ಟಮರ್ ನ ಸ್ಯಾಲರಿಯ ಬೇಸ್ ನ ಮೇಲೆ ಅವನ ಕ್ರೆಡಿಟ್ ಕಾರ್ಡ್ ವರ್ತಿನೆಸ್ ಮೇಲೆ EMI ಸಿಗ್ತದೆ. ಡೈರೆಕ್ಟ್ ಆಗಿ ಯಾವುದೇ ಕ್ರೆಡಿಟ್ ಕಾರ್ಡ್ ಇಲ್ಲ ಅಥವಾ ಅವನಿಗೆ IT ಇದಿಲ್ಲ ಅಂತಿದ್ದಾಗ EMI ಸಿಗ್ತದೆ. ಹೌದು, ಕ್ರೆಡಿಟ್ ಕಾರ್ಡ್ ನಮಗೆ ಪೇ ಆಗಿರ್ತದೆ, ಬ್ಯಾಂಕಿಗೆ ಅವರು ಪೇಮೆಂಟ್ ಮಾಡ್ತಾ ಇರ್ತಾರೆ. ಬ್ಯಾಂಕಿಗೆ ಕೊಡ್ಲಿಕ್ಕೆ ನಮಗೆ ಪೇಮೆಂಟ್ ಆಗಿರ್ತದೆ, ನಾವು EMI ಕೊಡೋದಲ್ಲ ಬ್ಯಾಂಕ್ ಕೊಡೋದು. ಅದಕ್ಕೆ ವೆಹಿಕಲ್ ಅಲ್ಲಿ ಇದ್ದಾಗ ಸೆಲ್ಲರ್ಗೆ ಇಮಿಡಿಯೇಟ್ ಸಿಗ್ತದೆ, ಮತ್ತೆ ಬ್ಯಾಂಕ್ ಮತ್ತೆ ಅವರ ಮಧ್ಯದಲ್ಲಿ ಟ್ರಾನ್ಸಾಕ್ಷನ್ ಆಗ್ತದೆ. ಅಪ್ರೋಚಬಿಲಿಟಿ ಅಂತ ಹೇಳ್ತಾರೆ. ಇತ್ತೀಚಿನ ಬ್ರ್ಯಾಂಡ್ ಒಂದು ಕನ್ಸಲ್ಟೆನ್ಸಿ ಏನಿದೆ ಅಪ್ರೋಚಬಿಲಿಟಿ ಅಂತ, ಅಂದ್ರೆ ಸ್ಟ್ರಾಂಗ್ ಅಂದ್ರೆ ನಾನು ಹೀಗೆ ಒಂದು ನೇರವಾಗಿ ನಿಂತಿದ್ದೇನೆ ಅಂತ ಹೇಳಿದ್ರೆ ಸ್ವಲ್ಪ ಅಟೆನ್ಷನ್ ಅಲ್ಲಿ ನಿಂತಾಗ ನಾನು ಮುಟ್ಟಬಹುದಾ, ನಾನು ಮಾತಾಡಿಸಬಹುದಾ ಅಂತ ಹೇಳುವಂಥದ್ದು ಸ್ವಲ್ಪ ಡೌಟ್ ಆಗ್ತದೆ. ಸೊ ಇದು ಸ್ಮೂತ್ ಆಗಿದೆ ಅಂತ, ಸ್ಮೂತ್ ಆಗಿದ್ದರೆ ನಾನು ಹೀಗೆ ಮಾತಾಡ್ಬೋದು. ಈ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡಿ ಕ್ಯಾಪಿಟಲ್ ಬೇಕಾ ಬೇಡ ಅಂತ ಹೇಳಿ ಡಿಸ್ಕಷನ್ ಆಗಿ ಮಾಡಿದ್ವಿ. ಸರಿ ತಪ್ಪೇನಿಲ್ಲ, ಒಂದು ಸರಿ ತಪ್ಪಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಸರಿ ತಪ್ಪು ಇಲ್ಲ ಅಂತ ಹೇಳಿ ನಾನು ಹೇಳೋದಲ್ಲ, ಭಾಷೆಯನ್ನ ಒಂದು ಗೌರವಿಸುವುದನ್ನ ನಾವು ಗೌರವಿಸ್ತೇವೆ. ಆದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಸಣ್ಣ ಗ್ರಾಮರ್ನ ವಿಷಯವನ್ನು ಸಹ ನಾನು ಗ್ರಾಮರ್ನ ವಿಷಯವನ್ನು ಹೇಳಿದಾಗ, ನಾವು ಚಿನ್ನೋತ್ಸವ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತೇವೆ. ಅವಾಗ ಈ ಚಿನ್ನೋತ್ಸವ ಅಂತೇಳಿ ಕಾರ್ಯಕ್ರಮ ಮಾಡಿದಾಗ ನಮ್ಮ ಹಿರಿಯರೊಬ್ರು ಕನ್ನಡ ಪಂಡಿತರಿದ್ರು. ಅವ್ರು ಕೇಳಿದ್ರು, ಅಲ್ಲ ಕೇಶವ ಕೃಷ್ಣ, ಇದು ಚಿನ್ನೋತ್ಸವ ಅಂತ ಹೇಳಿದ್ರೆ ಚಿನ್ನ ಅಂತ ಹೇಳುದು ಕನ್ನಡ, ಉತ್ಸವ ಅಂತ ಹೇಳುದು ಸಂಸ್ಕೃತ, ನೀ ಅದು ಅಪಭ್ರಂಶ ಆಗ್ತದಲ್ಲ, ನೀ ಹಾಗೆ ಹೇಳುದು ಸರಿ ಆಗ್ತದ ಅಂತ ಕೇಳಿದ್ರು. ನಮಗೇನು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಆಭರಣ ಅಂತ ಹೇಳಿ ಒಂದು ಸಂಸ್ಥೆ ಆಲ್ರೆಡಿ ಇದೆ. ಸೊ ಆಭರಣೋತ್ಸವ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಬಂಗಾರೋತ್ಸವ ಅದು ಕೇಳಿಕ್ಕೆ ಚಂದ ಕೇಳುದಿಲ್ಲ, ಅಪರಂಜಿ ಉತ್ಸವ ಸಹ ಆಗುದಿಲ್ಲ. ಹಾಗಾದ್ರೆ ನಾ ಎಂತ ಮಾಡುದು, ಚಿನ್ನೋತ್ಸವ ಮಾಡುದು. ಹಾಗೆ ನಾನು ಹೇಳಿದೆ, ಅಜ್ಜ ಅದು ಚಿನ್ನೋತ್ಸವ ಅಂತ ಹೇಳುದು ಗ್ರಾಮರ ವಿಷಯ ಸರಿ, ಅದು ನೀವು ನೋಡ್ಕೊಳ್ಳಿ, ಸರಿ ಇಲ್ಲ ಯಾವುದು ಇಲ್ಲ ಅಂತ ಹೇಳಿ ನೀವು ಬರೀ ನಂಗೆ ಸಂತೋಷ, ನಾನು ಕೇಳ್ಕೊಳ್ತೇನೆ. ಬಟ್ ನಮಗೆ ಗ್ರಾಹಕರಿಗೆ ಹೇಳಿಕೆ ಸುಲಭ ಯಾವುದು ಅದನ್ನ ನಾವು ಮಾಡ್ತೇವೆ. ಹಾಗೆ ಚಿನ್ನೋತ್ಸವ ಅಂತ. ಹಾಗಾಗಿ ಅಂದ್ರೆ ಅಪ್ರೋಚಬಿಲಿಟಿಗೋಸ್ಕರ ಇದನ್ನ ಗ್ರಾಮರ್ನ ವಿಷಯ ಇರಬಹುದು, ಆದ್ರೆ ಹೊಸತನದ ವಿಷಯದಲ್ಲಿ ಆ ಗ್ರಾಮರ್ನ ವಿಷಯವನ್ನು ಸ್ವಲ್ಪ ವಾಸ್ತು ಇದು ಒಳ್ಳೆದಿರ್ಬೋದು. ಕ್ವಾಲಿಟಿ ವಿಷಯಕ್ಕೆ ನೋಟ್ ಮಾಡಬಹುದು. ಹೆಚ್ಚಾಗಿ ಚಿನ್ನಕ್ಕೆ ಕ್ವಾಲಿಟಿ ಅಂತ ಹೇಳಿದ್ರೆ, ಆಭರಣದಲ್ಲಿ ಕ್ವಾಲಿಟಿ ಅಂದ್ರೆ 916 ಪ್ಯೂರಿಟಿ ಮಾತ್ರ ಅಂತ ತಿಳ್ಕೊಳ್ತಾರೆ. ಅದರಲ್ಲಿ ಉಳಿಯದ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಪ್ಯೂರಿಟಿ ಬಿಯಾಂಡ್ ನಮ್ಮ ಮೊದಲಿನ ಕ್ಯಾಶ್ ಲೈನ್ ಇತ್ತು, ಅದನ್ನೇ ಟುವರ್ಡ್ಸ್ ಪರ್ಫೆಕ್ಷನ್ ಬಿಯಾಂಡ್ ಪ್ಯೂರಿಟಿ ಅಂತ. ಸೊ ಪ್ಯೂರಿಟಿ ಅಲ್ಲದೆ ಇಲ್ಲಿ ನಿಮಗೆ ಅದರ ಮಾರ್ಕ್ ಫಿನಿಶಿಂಗ್ ಹೇಗೆ ಬರ್ತದೆ ಇದನ್ನು ಸಹ ನಾವು ಕರೆಕ್ಟ್ ಆಗಿ ನೋಡ್ತೇವೆ.
ಪ್ಲಸ್ ಪ್ರಪೋರ್ಷನೇಟ್ ಹಾಳಿತ ಅಂತ ಹೇಳ್ತೇವೆ ನಾವು. ಅಂದ್ರೆ ಒಂದು ಸೈಡ್ ಅಲ್ಲಿ ಒಂದು ಇದ್ರೆ ಹೇಗೆ ಆ ಹಾಳಿ, ಮತ್ತು ಕಲ್ಲುಗಳ ನಮ್ಗೆ ಏನು ಸ್ಟೋನ್ಸ್ ಇದೆ ಅಲ್ಲ, ಸ್ಟೋನ್ಸಿನ ಕ್ವಾಲಿಟಿ ಸಹ ಇದಾಗ್ತದೆ. ಮೈಂಡ್ ನಾವು ಚೆಕ್ ಮಾಡ್ತೇವೆ, ಯಾಕಂದ್ರೆ ಕೆಲವು ಸರಿ ಕಲ್ಲು ಸೈಕ್ಲೆಂಡ್ ಅಂತ ಹೇಳ್ತಾರೆ, ಹಾಕಿದ ಕಲ್ಲು ಡಲ್ ಆಗ್ತದೆ. ಅದನ್ನು ಸಹ ಲಾಂಗ್ ಟರ್ಮ್, ಯಾಕಂದ್ರೆ ಡಲ್ ಆದ ಕೂಡಲೇ ಮತ್ತೆ ಅವರು ಹಾಕುದಿಲ್ಲ. ನಾನು ಹೇಳಿದ 20 ವರ್ಷ ಹಾಕ್ಬೇಕು ಅಂತ ಹೇಳಿದ್ರಲ್ಲ, 20 ವರ್ಷ ಹಾಕ್ಲಿಕ್ಕೆ ಆಗುದಿಲ್ಲ. ಸೊ ಕಲ್ಲಿನ ಕ್ವಾಲಿಟಿ ಬಗ್ಗೆ ಸಹ ನಾವು ಗಮನ ಕೊಡ್ತೇವೆ, ಮತ್ತು ಸ್ಟ್ರೆಂತಿನ ಬಗ್ಗೆ ಗಮನ ಕೊಡ್ತೇವೆ. ಈ 4 ವಿಷಯಗಳು ನಮ್ಮ ಕ್ವಾಲಿಟಿಯಲ್ಲಿ ಬರ್ತದೆ.